ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಸಭಾಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಶಿಶುಪಾಲನ ವಧೆಯನ್ನು ನಾವು ನೋಡಿದ್ವಿ. ಈಗ ಒಂದು ನಿಮಿಷ. ದುರ್ಯೋಧನನು ಮತ್ತು ಶಕುನಿ ಅವರಿಬ್ಬರು ಎಲ್ಲರೂ ಕಾರ್ಯಕ್ರಮ ಆದಮೇಲೆ ಅವ್ರವ್ರ ಮನೆಗೆ ಹೋಗ್ಬಿಟ್ರೆ ಇವರು ಮಾತ್ರ ಅಲ್ಲೇ ಇರ್ತಾರೆ. ಈ ಸೀನಿಂದನೇ ಅವನಿಗೆ ಮಹಾಭಾರತ ಯುದ್ಧಕ್ಕೆ ಬುನಾದಿ ಆಗುತ್ತೆ. ಈ ಮಯಸಭದಲ್ಲಿ ಈಗ ನಡೆಯೋ ಕೆಲವೊಂದು ಘಟನೆಗಳಿಂದ ದುರ್ಯೋಧನ ಸಿಕ್ಕಾಪಟ್ಟಿ ಈಗೋ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಇವ್ರ ಮೇಲೆ ಸೇಡು ತೀರಿಸ್ಕೋಬೇಕಂತ ಸಿಕ್ಕಾಪಟ್ಟಿ ಪ್ರಯತ್ನ ಮಾಡ್ತಾನೆ. ಜನ್ಮೇಜಯ, ದುರ್ಯೋಧನನು ಮಯನಿರ್ಮಿತವಾದ ಆ ಸಭಾಭವನದಲ್ಲಿಯೇ ಇದ್ದುಕೊಂಡು ಶಕುನಿಯಿಂದ ಕೂಡಿದವನಾಗಿ ಆ ಸುಂದರ ಸಭೆಯ ಒಂದೊಂದು ವಿಭಾಗದ ಸೊಬಗನ್ನು ಸಾವಕಾಶವಾಗಿಯೂ ಬಹು ಸೂಕ್ಷ್ಮವಾಗಿಯೂ ನೋಡುತ್ತಿದ್ದನು. ಆ ಸಭೆಯಲ್ಲಿದ್ದ ಶಿಲ್ಪಿಯ ದಿವ್ಯವಾದ ಶಿಲ್ಪ ಚಮತ್ಕಾರಗಳನ್ನು ದುರ್ಯೋಧನನು ನೋಡಿ ಅಚ್ಚರಿಗೊಂಡನು. ಆಸ್ತಿನಾಪುರದಲ್ಲಿ ಅಂತಹ ಸೊಬಗಿನ ಸಭಾಮಂದಿರವನ್ನು ದುರ್ಯೋಧನನು ಹಿಂದೆಂದೂ ನೋಡಿರಲಿಲ್ಲ. ಹೀಗೆಯೇ ಮಯನಿರ್ಮಿತವಾದ ಸಭಾಮಂದಿರದ ಸೊಬಗನ್ನು ನೋಡುತ್ತಾ ಬರುತ್ತಿದ್ದಾಗ ಮಹೀಪತಿಯಾದ ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಸಭಾಮಂದಿರದ ಮಧ್ಯಭಾಗದಲ್ಲಿದ್ದ ಸ್ಫಟಿಕಮಯವಾದ ಸ್ಥಳಕ್ಕೆ ಆಗಮಿಸಿ ಚಚ್ಚೌಕವಾಗಿದ್ದ ಅದು ಸಣ್ಣ ಕೊಳವೆಂದು ಅಲ್ಲಿ ನೀರಿದೆ ಎಂದು ಭ್ರಮಿಸಿ ತನ್ನ ಧೂತ್ರವನ್ನು ಮೇಲೆತ್ತಿ ಕಟ್ಟಿದನು. ಅಲ್ಲಿ ಕಾಲಿಟ್ಟೊಡನೆಯೇ ನೀರಿನಲ್ಲಿ ಮುಖವು ಕಾಣುವಂತೆ ತಲತಳಿಸುತ್ತಿದ್ದ ಕಳ್ಳಿನಲ್ಲಿ ಭ್ರಾಂತಿಯಿಂದ ಕೂಡಿದ್ದ ಅವನ ಮುಖದ ಪ್ರತಿಬಿಂಬವೂ ಕಂಡಿತೆ ಹೊರತು ಅಲ್ಲಿ ನೀರಿರಲಿಲ್ಲ. ನೀರಿದೆ ಅಂದ್ಕೊಂಡು ಅವನು ಪಂಚೆ ಮೇಲೆ ಎತ್ಕೊಂಡೋಗಿ ಅಲ್ಲಿ ಎಚ್ಚರಕ್ಕೆ ಹೋದರೆ ಅದು ನೀರಿಲ್ಲ, ಅದು ಕಲ್ಲೇ ನೀರು ಥರ ಕಾಣಿಸ್ತಾ ಇದೆ. ಅಂತಹ ಅದ್ಭುತವಾದ ಶಿಲ್ಪ ಚಾತುರ್ಯವನ್ನು ಕಂಡು ದುರ್ಯೋಧನನಿಗೆ ಸಂತೋಷವಾಗಲಿಲ್ಲ. ತನ್ನ ಅಜ್ಞಾನವನ್ನು ಪಾಂಡವರು ವೈಭವವನ್ನು ನೆನೆದು ಬಹಳ ಸಂಕಟವಾಯಿತು. ಖಿನ್ನವಾದನಾಗಿ ಮುಂದೆ ಹೋಗುತ್ತಿದ್ದಾಗ ಹಿಂದಿನಂತೆಯೇ ಮತ್ತೊಂದು ತಟಾಕದ ದೃಶ್ಯವನ್ನು ಕಂಡನು. ರತ್ನಖಚಿತವಾದ ಸ್ಥಳವನ್ನು ನೀರೆಂದು ಒಂದು ಕ್ಷಣದ ಹಿಂದೆ ಭ್ರಮಿಸಿದ ಅನುಭವವಿರುವಾಗ ಆ ತಟಾಕವು ನೀರಿನ ತಟಾಕವೆಂದು ನಿರ್ಧರಿಸಲು ಹೇಗೆ ತಾನೇ ಸಾಧ್ಯವಾಗುವುದು? ಮುಂಚೆ ಅದು ನೀರಿದೆ ಅಂದ್ಕೊಂಡು ಹೋದ್ರೆಗನ ಅಲ್ಲಿ ನೀರಿರಲಿಲ್ಲ. ಇದು ಕೂಡ ಅಂಥದ್ದೇ ಯಾವುದೋ ಮಾಯಾ ಭ್ರಮೆಯಿಂದ ನೀರು ಥರ ಕಾಣಿಸ್ತದೆ ಅಂದ್ಕೊಂಡು ಧೋತ್ರವನ್ನು ಮೇಲಕ್ಕೆ ಕಟ್ಟದೆಯೇ ಅದು ರತ್ನಖಚಿತವಾದ ಪ್ರದೇಶವೆಂದೇ ಭಾವಿಸಿ ಕಾಲಿಟ್ಟೊಡನೆಯೇ ಅದು ನಿಶ್ಚಯವಾದ ಕಮಲ ಪುಷ್ಪಗಳಿಂದ ಕೂಡಿದ ಸರೋವರವಾಗಿದ್ದು ದುರ್ಯೋಧನನು ಮುಗ್ಗರಿಸಿ ಸರೋವರದೊಳಗೆ ಬಿದ್ದನು. ವಸ್ತ್ರಗಳೆಲ್ಲವೂ ತೊಯ್ದು ಹೋದವು. ಅವನ ದುರವಸ್ಥೆಯನ್ನು ಕಂಡು ಅನತಿ ದೂರದಲ್ಲಿಯೇ ನಿಂತಿದ್ದ ಭೀಮಾರ್ಜುನ, ನಕುಲ, ಸಹದೇವರು ಮತ್ತು ಅಲ್ಲಲ್ಲಿ ನಿಂತಿದ್ದ ಸೇವಕರು ಗಟ್ಟಿಯಾಗಿ ನಗತೊಡಗಿದರು. ರಾಜನ ಆಜ್ಞೆಯಂತೆ ಒಡನೆಯೇ ನೂತನ ವಸ್ತ್ರಗಳನ್ನು ತಂದು ದುರ್ಯೋಧನನಿಗಿತ್ತರು. ದುರ್ಯೋಧನನ ಆಗಿನ ಪರಿಸ್ಥಿತಿಯನ್ನು ವಿವರಿಸಲು ಸಾಧ್ಯವೇ ಇಲ್ಲ. ಅವರ ನಗೆಯು ದುರ್ಯೋಧನನ ಮನಸ್ಸಿನ ಉದ್ವೇಗವನ್ನು ಹೆಚ್ಚು ತಾತ್ಕಾಲಿಕವಾಗಿ ತನ್ನ ಮನಸ್ಸಿನ ಉದ್ವೇಗವನ್ನು ಹುದುಗಿಸಿಟ್ಟುಕೊಂಡದ್ದು ಮಾತ್ರವಲ್ಲದೆ ತನ್ನ ದೃಷ್ಟಿಯನ್ನು ಅವರ ಕಡೆಗೆ ಹೊರಳಿಸಲಿಲ್ಲ. ಸೇವಕರು ತಂದ ನೂತನ ವಸ್ತ್ರಗಳನ್ನು ಧರಿಸಿ ಮುಂದೆ ನಡೆದಾಗ ದುರ್ಯೋಧನನು ಪುನಃ ಪೇಚಿನಲ್ಲಿ ಸಿಕ್ಕಿದನು. ಅಲ್ಲಿ ಮತ್ತೊಂದು ಸರೋವರವಿದ್ದಿತು. ಅದು ನೀರಿನ ಸರೋವರವಿರಬಹುದೆಂದು ಭಾವಿಸಿ ಸ್ತೋತ್ರವನ್ನು ಮೇಲೆ ಕಟ್ಟಿ ಜೋಪಾನವಾಗಿ ಕಾಲಿಟ್ಟನು. ಆದರೆ ಅದು ಸರೋವರವಾಗಿರದೆ ನೆಲವಾಗಿದ್ದಿತು.
ದುರ್ಯೋಧನನ ಭ್ರಾಂತಿಯನ್ನು ಕಂಡು ಭೀಮಾದಿಗಳು ಪುನಃ ಗೋಳೆಂದು ನಕ್ಕರು. ಮಾನಧನನಾದ ಸುಯೋಧನನಿಗೆ ಅಂತಹ ಅಪಹಾಸ್ಯವನ್ನು ಸಹಿಸಲಾಗಲಿಲ್ಲ. ಬಹಳ ಸಂಕಟವಾಯಿತು. ಮನುಷ್ಯನಿಗೆ ನಾನು ಮೂರ್ಖ ಅನ್ನೋ ವಿಷಯ ಬೇರೆಯವ್ರು ಯಾರು ಅನ್ಕೋಬಾರ್ದು, ನನ್ನನ್ನು ಮೂರ್ಖ ಅನ್ಕೋಬಾರ್ದು ಅನ್ನೋದೊಂದು ಇಚ್ಛೆ ಇರುತ್ತೆ. ಅವ್ರು ಮಾಡೋ ಕಾರ್ಯನ ನೋಡಿ ಯಾರಾದ್ರೂ ನನ್ನನ್ನು ಮೂರ್ಖ ಅಂದ್ಕೊಂತಾರಂತ ತುಂಬ ಬುದ್ಧಿವಂತನಂತ ನಟನೆ ಮಾಡ್ತಾ ಇರ್ತಾನೆ. ಬಟ್ ಆ ನಟನೆಯಲ್ಲೂ ಕೂಡ ಈಗ ಬುದ್ಧಿವಂತನಂತ ತೋರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಪ್ರತಿ ಒಂದು ಜಾಲದಲ್ಲೂ ಸಿಕ್ಕಾಕ್ಕೊಂಡು ಮೂರ್ಖ ಅಂತಲೇ ಪ್ರೂವ್ ಆಗ್ತಾ ಇದ್ದಾನೆ. ಆದ್ದರಿಂದ ಅವನು ಇನ್ನೂ ಅವಮಾನ ಆಗ್ತಾ ಇದ್ದಾನೆ. ಬಹಳ ಸಂಕಟವಾಯಿತು. ಅಲ್ಲಿಂದ ಒಂದು ಕ್ಷಣವೂ ನಿಲ್ಲದೆ ಹೊರಟು ಹೋಗಬೇಕೆಂದು ನಿಶ್ಚಯಿಸಿದನು. ಒಡನೆಯೇ ಸಮೀಪದಲ್ಲಿದ್ದ ಬಾಗಿಲಿನ ಕಡೆಗೆ ರಭಸದಿಂದ ನುಗ್ಗಿದನು. ಕುರುವಿನ ಮೇಲೆ ಬರೆ ಎಳೆದರೆಂಬ ನಾಡ್ನುಡಿಯಂತೆ ಅವನು ಬಾಗಿಲೆಂದು ಭಾವಿಸಿದ್ದುದು ನಿಜವಾದ ಬಾಗಿಲಾಗಿರದೆ ರತ್ನರಾಶಿಗಳಿಂದ ಕೆತ್ತಲ್ಪಟ್ಟ ಬಾಗಿಲಿನಂತೆಯೇ ತೋರುವ ಗೋಡೆಯಾಗಿದ್ದಿತು. ಕೃತಕವಾದ ಬಾಗಿಲಿಗೆ ಅವನ ತಲೆಯು ಹೊಡೆದು ದುರ್ಯೋಧನನ್ನು ಒಂದೆರಡು ಕ್ಷಣಗಳು ಪರಿಭ್ರಮಣ ಹೊಂದಿದನು. ಕೋಪದಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ಹೋಗಿ ತಲೆಗೆ ಮತ್ತೆ ಡೋರ್ ಅಂದ್ಕೊಂಡು ಅಲ್ಲಿ ತಲೆ ಹೊಡ್ಕೊಂಡವನೇ. ಖಿನ್ನ ಮನಸ್ಕನಾಗಿ ಕುಂದಿದ ಮುಖದಿಂದ ಮುಂದೆ ನಡೆದ ದುರ್ಯೋಧನನು ಅದರ ಪಕ್ಕದಲ್ಲಿಯೇ ಇದ್ದ ನಿಜವಾದ ಬಾಗಿಲನ್ನು ಕೃತಕವಾದದ್ದೆಂದೇ ಭ್ರಮಿಸಿದನು. ಅದೇ ರೀತಿಯಲ್ಲಿ ಇನ್ನೂ ಅನೇಕ ಕೆತ್ತನೆಯ ಕೆಲಸಗಳನ್ನು ಕಂಡು ದುರ್ಯೋಧನನು ಭ್ರಾಂತನಾದನು. ಮಯನ ಅದ್ಭುತವಾದ ಶಿಲ್ಪಕಲೆಯ ಜಾಲಕ್ಕೆ ದುರ್ಯೋಧನನು ಸಿಕ್ಕಿಬಿದ್ದನು. ರಾಜಸೂಯ ಯಾಗದಲ್ಲಿ ಪಾಂಡವರಿಗೆ ಬಂದ ಅತುಲೈಶ್ವರ್ಯವನ್ನು, ಸಭಾಮಂದಿರದ ದಿವ್ಯವಾದ ಸೊಬಗನ್ನು ನೋಡಿದ ನಂತರ ಕುರುರಾಜನು ಪಾಂಡವರ ಅನುಮತಿಯನ್ನು ಪಡೆದು ಭಾರವಾದ ಹೃದಯದಿಂದಲೇ ಹಸ್ತಿನೆಯ ಕಡೆಗೆ ಹೊರಟನು. ವೈಶಂಪಾಯನರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಜನಮೇಜಯ, ಪಾಂಡವರು ಅಭ್ಯುದಯವನ್ನು ಮತ್ತು ಸಭಾಮಂದಿರದಲ್ಲಿ ತನಗುಂಟಾದ ಅಪಮಾನವನ್ನು ನೆನೆದು ದುರ್ಯೋಧನನ ಮನಸ್ಸು ಪಾಪಭೂಯಿಷ್ಠವಾಯಿತು. ಪಾಂಡವರ ಆನಂದದಿಂದ ಕಾಲ ಕಳೆಯುತ್ತಿದ್ದುದು ರಾಜರೆಲ್ಲರ ವಿನೀತರಾಗಿ ಬಂದು ಪಾಂಡವರಿಗೆ ಕಪ್ಪ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದುದು, ಅಬಾಲ ವೃದ್ಧರಾದಿಯಾಗಿ ಪ್ರಜೆಗಳೆಲ್ಲರೂ ಪಾಂಡವರ ಹಿತದಲ್ಲಿಯೇ ಆಸಕ್ತರಾಗಿದ್ದುದು, ಇವೇ ಮುಂತಾದ ತಾನು ಕಂಡ ದೃಶ್ಯಗಳೆಲ್ಲವೂ ದುರ್ಯೋಧನನ ಸ್ಮೃತಿಪಥಕ್ಕೆ ಒಂದಾದ ಮೇಲೊಂದು ಬರುತ್ತಿದ್ದವು. ಅವುಗಳನ್ನು ನೆನೆದಂತೆಲ್ಲ ದುರ್ಯೋಧನನ ಮುಖವು ಬಾಡಿ ಬಿಡುಪಾಗುವುದು. ಪಾಂಡವರ ಅತುಲೈಶ್ವರ್ಯ ಮತ್ತು ಸಭಾಮಂದಿರದ ಸೊಬಗು ಇವುಗಳನ್ನುಳಿದ ಬೇರ್ಯಾವ ವಿಷಯವೂ ಅವನ ಮನವನ್ನು ಹೋಗಲು ಸಮರ್ಥವಾಗಲಿಲ್ಲ. ಆ ಎರಡು ವಿಷಯಗಳು ದುರ್ಯೋಧನನ ಮನಸ್ಸನ್ನು ಯಾವ ರೀತಿಯಲ್ಲಿ ಆವರಿಸಿತ್ತೆಂದರೆ, ಶಕುನಿಯು 10 ಬಾರಿ ದುರ್ಯೋಧನನನ್ನು ಸಂಬೋಧಿಸಿದರೂ ಅದರ ಅರಿವೇ ಅವನಿಗಾಗಲಿಲ್ಲ. ಪಕ್ಕದಲ್ಲಿಯೇ ಇದ್ದ ಶಕುನಿಯೊಡನೆ ಒಂದು ಮಾತನ್ನು ಆಡದೆ ಕೌರವನು ಮುಂದೆ ನಡೆದನು. ಹೀಗೆ ಮನೋವಿಕಾರವನ್ನು ಹೊಂದಿದ್ದ ದುರ್ಯೋಧನನನ್ನು ಸಂಬೋಧಿಸಿ ಶಕುನಿಯು ಪುನಃ ಹೇಳಿದನು. ದುರ್ಯೋಧನ ಕೂಗಿದರೂ ಮಾತನಾಡದೆ ಪದೇ ಪದೇ ನಿಟ್ಟುಸಿರು ಬಿಡುತ್ತಾ ಹೋಗುತ್ತಿರುವೆ ಯಾಕೆ? ಇದಕ್ಕೆ ಕಾರಣವಾದರೂ ಏನು? ಮಾತುಲ, ಅರ್ಜುನನ ಭುಜಬಲ ಪರಾಕ್ರಮಗಳ ಕಾರಣದಿಂದಾಗಿ ಈ ಅಖಂಡ ಭೂಮಂಡಲವು ಧರ್ಮಜನ ಸಾರ್ವಭೌಮತ್ವಕ್ಕೆ ಒಳಪಟ್ಟಿರುವುದನ್ನು ಧರ್ಮಜನು ಮಾಡಿದ ಇಂದ್ರನ ಕ್ರತುವಿಗೆ ಸಮನಾದ ಪರಮಾದ್ಭುತವಾದ ರಾಜಸೂಯ ಯಾಗವನ್ನು ಕಂಡು ಮಾತ್ಸರ್ಯವೆಂಬ ಅಗ್ನಿಯಿಂದ ಅಹರ್ನಿಶ ದಹಿಸಲ್ಪಡುತ್ತಿದ್ದೇನೆ. ಬೇಸಿಗೆಯಲ್ಲಿ ಸಣ್ಣ ಕೆರೆಯಿಂದ ಬತ್ತಿ ಹೋಗುವಂತೆ ನಾನು ಮಾತ್ಸರ್ಯವೆಂಬ ಸೂರ್ಯನ ತೇಜಸ್ಸಿನಿಂದ ಶೋಷಿತನಾಗುತ್ತಿದ್ದೇನೆ. ಸೌಬಲ, ಶಿಶುಪಾಲನು ಕೃಷ್ಣನಿಂದ ವಧಿಸಲ್ಪಟ್ಟಾಗ ಆ ಮಹಾಸಭೆಯಲ್ಲಿ ಯಾವನೊಬ್ಬನೂ ಶಿಶುಪಾಲನಿಗೆ ಬೆಂಬಲವಾಗಿ ನಿಲ್ಲಲು ಸಮರ್ಥನಾಗಲಿಲ್ಲ. ಕೃಷ್ಣ ಪರಮಾತ್ಮನಿಗೆ ಎದುರು ನಿಲ್ಲೋದಕ್ಕೆ ಅವನಿಗೆ ಧೈರ್ಯ ಬರುತ್ತೆ. ಪಾಂಡವರ ಬಲವೆಂಬ ದಾವಾಗ್ನಿಯಿಂದ ತಪ್ತರಾದ ರಾಜರೆಲ್ಲರೂ ಕೃಷ್ಣನು ಮಾಡಿದ ಮಹಾ ಅಪರಾಧವನ್ನು ಕ್ಷಮಿಸಿಬಿಟ್ಟರು. ಹಾಗಿಲ್ಲದಿದ್ದರೆ ಕೃಷ್ಣನನ್ನು ಸುಮ್ಮನೆ ಬಿಟ್ಟು ಬಿಡುತ್ತಿದ್ದರೆ
ವಾಸುದೇವನು ಮಾಡಿದ ಅಯುಕ್ತವಾದ ಆ ಕಾರ್ಯವು ಪಾಂಡುಪುತ್ರರ ಪರಾಕ್ರಮದ ದೆಸೆಯಿಂದಾಗಿ ಸಾಧ್ಯವಾಯಿತು. ಮತ್ತೊಂದು ವಿಷಯವನ್ನು ಗಮನಿಸಿದೆಯಾ ಮಾತುಲ? ವಿಶ್ವದ ರಾಜರೆಲ್ಲರೂ ವೈಶ್ಯರಂತೆ ಧರ್ಮಜನಿಗೆ ಅಗಣಿತವಾದ ಕಪ್ಪ ಕಾಣಿಕೆಗಳನ್ನು ತಂದು ಕೊಡುತ್ತಿದ್ದರು. ಧರ್ಮಜನ ಅಂತಹ ರಾಜ್ಯಶ್ರೀಯನ್ನು ಕಂಡು ಮಾತ್ಸರ್ಯದಿಂದ ನನ್ನ ಹೃದಯವು ಬೆಂದು ಹೋಗುತ್ತಿದೆ. ಬಾಯಿ ಬಿಟ್ಟು ಹೇಳ್ಕೊತಾ ಇದೆ, ನನ್ನ ಹೊಟ್ಟೆ ನೋವ್ತಾ ಇದೆ ಅಂತ ಅವನ ಸಂಪತ್ತು ನೋಡಿ. ದುಃಖಾರ್ಹನಲ್ಲದ ನಾನು ದುಃಖಕ್ಕೆ ಗುರಿಯಾಗಿದ್ದೇನೆ. ಒಬ್ಬನ ಅಂಗಾಂಗಗಳು ಬೆಂಕಿಯಿಂದ ಸುಡುತ್ತಿದ್ದರೆ ಎಷ್ಟು ಸಂಕಟವನ್ನು ಅನುಭವಿಸುವೆನೋ ಅದಕ್ಕಿಂತಲೂ ಹೆಚ್ಚಿನ ಸಂಕಟವನ್ನು ದುರ್ಯೋಧನನು ಅನುಭವಿಸುತ್ತಿದ್ದನು. ಕ್ಷಣ ಕ್ಷಣಕ್ಕೂ ದೀರ್ಘವಾದ ಬಿಸಿಯಾದ ನಿಟ್ಟುಸಿರು ಬಿಡುತ್ತಿದ್ದನು. ಹವಡುಗಳನ್ನು ಕಚ್ಚುತ್ತಿದ್ದನು. ಮಾತ್ಸರ್ಯವೆಂಬ ಅಗ್ನಿಯಿಂದ ಉದ್ಭೂತವಾದ ಹೃದಯ ವೇದನೆಯನ್ನು ತಾಳಲಾರದೆ ಪುನಃ ಶಕುನಿಯೊಡನೆ ಹೇಳತೊಡಗಿದನು. ಮಾತುಲ, ನಾನಿನ್ನು ಬದುಕಿರಲಾರೆನು. ಬೆಂಕಿಗೆ ಬಿತ್ತೋ, ವಿಷವನ್ನು ಸೇವಿಸೆಯೋ ಅಥವಾ ಮಡುವಿಗಾದರೂ ಧುಮುಕಿಯೋ ಪ್ರಾಣತ್ಯಾಗ ಮಾಡುವೆನು. ಈ ಡೈಲಾಗು ಒಂದು 10-15 ಸತಿ ಹೇಳಿರ್ತಾನೆ. ಅದಕ್ಕೆ ಯಾವಾಗ ನಾನು ಸಾಯ್ತೀನಿ ಅನ್ನೋ ಮನುಷ್ಯನ ನಂಬಬಾರ್ದು. ಅವನು ಸಾಯೋದಿಲ್ಲ, ಮಿಕ್ಕಿದವ್ರನ್ನೆಲ್ಲರನ್ನೂ ಸಾಯಿಸ್ಬಿಡ್ತಾ ಇರ್ತಾನೆ. ಧೃತರಾಷ್ಟ್ರನ ಯಾವುದಾದ್ರೂ ತಪ್ಪು ಕೆಲಸ ಮಾಡೋದಕ್ಕೆ ಒಪ್ಪಿಸ್ಬೇಕಾ ಅಂದಾಗೆಲ್ಲ ಈ ಡೈಲಾಗ್ ಹೊಡಿತಾನೆ, ನಾನು ಸತ್ತೋಗ್ಬಿಡ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ. ದುರ್ಯೋಧನನು ಮುಂದುವರಿಸಿ ಹೇಳಿದನು, ಪ್ರಪಂಚದಲ್ಲಿ ಶೂರನಾದ ಯಾವನು ತಾನೇ ಶತ್ರುವಿನ ಅಭ್ಯುದಯವನ್ನು ನೋಡುತ್ತಾ ತಾನು ದಾರಿದ್ರ್ಯವನ್ನು ಅನುಭವಿಸುತ್ತಾ ಜೀವಿಸಿರುವನು. ಮಾವ, ನನ್ನ ಶತ್ರುಗಳಲ್ಲಿರುವ ಐಶ್ವರ್ಯವನ್ನು ಕಂಡು ಮಾತ್ಸರ್ಯ ಪಡುತ್ತಿರುವ ನಾನು ಸ್ತ್ರೀಯೂ ಅಲ್ಲ, ಅಸ್ತ್ರಶಸ್ತ್ರಗಳಿಂದ ಇರುವುದರಿಂದ ಪುರುಷನೂ ಅಲ್ಲ. ಸ್ತ್ರೀಯಾಗಿದ್ದರೆ ಸವತಿಯ ಅಭ್ಯುದಯವನ್ನು ಸಹಿಸುವ ಶಕ್ತಿಯಾದರೂ ಇರಬೇಕಾಗಿದ್ದಿತು. ಎಷ್ಟೋ ಸ್ತ್ರೀಯರು ಸಪತ್ನಿಯರ ವಿಷಯದಲ್ಲಿ ಮಾತ್ಸರ್ಯ ಪಡುವುದಿಲ್ಲ. ಪುರುಷನಾಗಿದ್ದರೆ ಯುದ್ಧ ಮಾಡಿಯಾದರೂ ಪಾಂಡವರನ್ನು ಪರಾಜಯಗೊಳಿಸಬೇಕಾಗಿದ್ದಿತು. ನಪುಂಸಕನೆಂದೂ ಹೇಳಲಾರೆ. ಯುಧಿಷ್ಠಿರನ ಸಾರ್ವಭೌಮತ್ವ, ಅವನಿಗಿರುವ ಅತುಲೈಶ್ವರ್ಯ ಮತ್ತು ಅವನು ಮಾಡಿದ ರಾಜಸೂಯ ಯಾಗ ಇವೆಲ್ಲವನ್ನು ಕಂಡು ಅಸೂಯೆ ಪಡೆದವನು ಯಾವನಿದ್ದಾನೆ? ನಾನೊಬ್ಬನೇ ಏಕಾಗಿಯಾಗಿ ನಿಂತು ಯುದ್ಧ ಮಾಡಿ ಸಾರ್ವಭೌಮತ್ವವನ್ನು ಸಂಪಾದಿಸುವ ಪರಾಕ್ರಮವೂ ನನಗಿಲ್ಲ, ಅಥವಾ ನನಗೆ ದಿಗ್ವಿಜಯದಲ್ಲಿ ನೆರವಾಗುವ ಮಿತ್ರರನ್ನೂ ಕಾಣೆನು. ಈ ಕಾರಣದಿಂದಲೇ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ನಿಶ್ಚಯಿಸಿದ್ದೇನೆ. ಮಾತುಲ, ಇಂದು ಕುಂತಿಪುತ್ರರು ಪಡೆದಿರುವ ಅಕ್ಷಯವಾದ ವಿಶುದ್ಧವಾದ ಐಶ್ವರ್ಯವನ್ನು, ಸಾರ್ವಭೌಮತ್ವವನ್ನು ನೋಡಿದರೆ ವಿಧಿಯೇ ದೊಡ್ಡದೆಂದು, ಮನುಷ್ಯ ಪ್ರಯತ್ನಗಳೆಲ್ಲವೂ ನಿರರ್ಥಕವೆಂದು ನನಗನಿಸುತ್ತದೆ. ಇದು ಮಾತ್ರ ಸತ್ಯ. ಯಾವತ್ತೂ ವಿಧಿ, ನಮ್ಮ ಪ್ರಾರಬ್ಧ, ಪೂರ್ವಜನ್ಮದ ಪುಣ್ಯಕರ್ಮಗಳು ಅವೇ ಪ್ರಬಲವಾಗಿರ್ತವೆ. ಪುರುಷಾರ್ಥಕ್ಕಿಂತ ಅವು ಪ್ರಬಲವಾಗಿರ್ತವೆ. ಅದನ್ನು ಎದುರಿಸಿ ನೀನೇನಾದರೂ ಹೊಸದಾಗಿ ಏನಾದರೂ ಪಡ್ಕೋಬೇಕಂದ್ರೆ ವಿಪರೀತವಾದ ಪ್ರಯತ್ನ ಮಾಡಬೇಕಾಗುತ್ತೆ. ನಿನಗೆ ತಿಳಿಯದಿರುವಂತೆಯೇ ಈ ಹಿಂದೆ ನಾನು ಹಲವು ಬಾರಿ ಪಾಂಡವರನ್ನು ವಿನಾಶ ಮಾಡಲು ಪ್ರಯತ್ನಿಸಿದ್ದೇನು. ನನ್ನ ಪ್ರಯತ್ನಗಳೆಲ್ಲವನ್ನೂ ವ್ಯರ್ಥಗೊಳಿಸಿ ಆ ಪಾಂಡುಪುತ್ರರು ಕಾಸಾರದಲ್ಲಿರುವ ಕಮಲ ಪುಷ್ಪಗಳಂತೆ ಅಭಿವೃದ್ಧಿಯನ್ನು ಹೊಂದಿದರು. ಈ ಕಾರಣದಿಂದಾಗಿ ನಾನು ವಿಧಿಯೇ ಪ್ರಬಲವೆಂಬ ಪುರುಷ ಪ್ರಯತ್ನವು ನಿರರ್ಥಕವೆಂಬ ನಿಶ್ಚಯಕ್ಕೆ ಬಂದಿರುತ್ತೇನೆ. ಶಕುನಿಯೇ, ಇತ್ತ ಕಡೆಯಲ್ಲಿ ಧೃತರಾಷ್ಟ್ರನ ಮಕ್ಕಳು ದಿನದಿನಕ್ಕೂ ದುರ್ಬಲರಾಗುತ್ತಿದ್ದಾರೆ. ಅತ್ತ ಕಡೆಯಲ್ಲಿ ಪಾಂಡುವಿನ ಮಕ್ಕಳು ದಿನದಿನಕ್ಕೂ ಪ್ರಬಲರಾಗುತ್ತಿದ್ದಾರೆ. ಅವರ ಅಭ್ಯುದಯ, ಆ ಭವ್ಯವಾದ ಸಭಾಮಂದಿರದಲ್ಲಿರುವ ಸೇವಕರು ನನ್ನನ್ನು ನೋಡಿ ಪರಿಹಾಸ್ಯ ಮಾಡಿ ನಗುತ್ತಿದ್ದು, ಇವುಗಳೆಲ್ಲವೂ ನನ್ನ ಹೃದಯವನ್ನು ಬೆಂಕಿಯಂತೆ ಸುಡುತ್ತಿವೆ. ಆದುದರಿಂದ ನಾನಿಂದು ಬಹಳ ದುಃಖಿತನಾಗಿದ್ದೇನೆ. ಪಾಂಡವರ ವಿಷಯದಲ್ಲಿ ಹೆಚ್ಚಿನ ಮಾತ್ಸರ್ಯವು ನನ್ನ ಹೃದಯದಲ್ಲಿ ಉದ್ಭೂತವಾಗಿದೆ. ಈ ವಿಷಯವನ್ನೇ ನೀನು ಧೃತರಾಷ್ಟ್ರನಿಗೂ ತಿಳಿಸು. ಜನಮೇಜಯ, ಶಕುನಿಯು ದುರ್ಯೋಧನನನ್ನು ಕುರಿತು ಹೇಳುತ್ತಾನೆ, ದುರ್ಯೋಧನ, ಯುಧಿಷ್ಠಿರನ ವಿಷಯದಲ್ಲಿ ನೀನು ಈ ರೀತಿಯಾಗಿ ಮಾತ್ಸರ್ಯ ಪಡಕೂಡದು. ಅದೃಷ್ಟಾಯತ್ತವಾದ ಐಶ್ವರ್ಯವನ್ನು ಪಡೆದು ಅವರಿಂದ ಸುಖಿಗಳಾಗಿದ್ದಾರೆ. ಅವರು ಚಿಕ್ಕವರಾಗಿದ್ದಾಗಲೇ ಅವರ ವಿನಾಶಕ್ಕೆ ಆಗಿ ನೀನು ಅನೇಕ ವಿಧವಾದ ಕುಟಿಲೋಪಾಯಗಳನ್ನು ಮಾಡಿದರೂ ನಿನ್ನ ಕಾರ್ಯ ಸಾಧನೆಯಾಗಲಿಲ್ಲ. ನೀನು ಮಾಡಿದ ಕೃತ್ರಿಮಗಳಿಂದ ಅದೃಷ್ಟ ವಶದಿಂದಲೇ ಅವರು ಪಾರಾದರು.
ದ್ರೌಪದಿಯನ್ನು ವಿವಾಹ ಮಾಡಿಕೊಂಡು ದೃಪದನನ್ನು ಅವನ ಮಕ್ಕಳನ್ನು ತಮ್ಮ ಮಿತ್ರರನ್ನಾಗಿ ಮಾಡಿಕೊಂಡರು. ಮಹಾನುಭಾವನಾದ ಮಹಾಪರಾಕ್ರಮಿಯಾದ ವಾಸುದೇವನು ಪಾಂಡವರಿಗೆ ಮಿತ್ರನಾಗಿದ್ದಾನೆ. ಅವರೆಲ್ಲರ ಸಹಕಾರಗಳಿಂದ ಅವರು ದಿಗ್ವಿಜಯವನ್ನು ಮಾಡಿದರು. ತಮ್ಮ ಕುಲಕ್ರಮಾಗತವಾದ ಹಕ್ಕಿನ ರಾಜ್ಯವನ್ನು ಪಡೆದು ತಮ್ಮ ಭುಜಬಲ ಪರಾಕ್ರಮಗಳಿಂದ ರಾಜ್ಯವನ್ನು ವಿಸ್ತಾರಗೊಳಿಸಿದರು. ಈ ವಿಷಯಗಳಲ್ಲಿ ನಿನ್ನ ಪರಿತಾಪಕ್ಕೆ ಕಾರಣವಾದರೂ ಏನಿದೆ ದುರ್ಯೋಧನನು ಉತ್ತರಿಸದಿರಲು ಶಕುನಿಯೇ ಮುಂದುವರೆದು ಹೇಳಿದನು. ಧನಂಜಯನು ಯಜ್ಞೇಶ್ವರನನ್ನು ಸಂತುಷ್ಟಿಗೊಳಿಸಿ ಗಾಂಡೀವ ಧನುಸ್ಸನ್ನು, ಅಕ್ಷಯ ತೂಣೀರಗಳನ್ನು ಮತ್ತು ಇನ್ನೂ ಅನೇಕ ದಿವ್ಯಾಯುಧಗಳನ್ನು ಬಹುಮಾನ ರೂಪವಾಗಿ ಪಡೆದನು. ಗಾಂಡೀವದ ಪ್ರಭಾವದಿಂದಲೂ ಮತ್ತು ಸ್ವಭುಜಬಲ ಪರಾಕ್ರಮಗಳಿಂದಲೂ ಅರ್ಜುನನು ಸಕಲ ರಾಜರನ್ನು ಪರಾಜಯಗೊಳಿಸಿ ಆಶ್ರಿತರನ್ನಾಗಿ ಮಾಡಿಕೊಂಡನು. ಇದರಲ್ಲಿ ನಿನ್ನ ಸಂಕಟಕ್ಕೆ ಕಾರಣವೇನಿದೆ? ಖಾಂಡವ ವನದ ದಹನವಾಗುತ್ತಿದ್ದಾಗ ಸವ್ಯಸಾಚಿಯಾದ ಅರ್ಜುನನು ಮಯನನ್ನು ಸಂರಕ್ಷಿಸಿ ಅವನಿಂದ ಸಭಾಮಂದಿರವನ್ನು ಕಟ್ಟಿಸಿದನು. ಮಯನ ಕಿಂಕರರು ಈಗಲೂ ಅವನ ಆಜ್ಞಾನುಸಾರವಾಗಿ ಆ ಭವ್ಯ ಸಭಾಮಂದಿರವನ್ನು ಹೊತ್ತು ನಿಂತಿದ್ದಾರೆ. ಇದಕ್ಕಾಗಿ ನೀನು ಪರಿತಾಪ ಪಡಬೇಕೇ? ನನಗೆ ಮಿತ್ರರೇ ಇಲ್ಲ ಎಂದು ಹೇಳಿದ್ದೆಯಲ್ಲವೇ? ದುರ್ಯೋಧನ, ಈ ನಿನ್ನ ಮಾತುಗಳನ್ನು ನಾನು ಸರ್ವದಾ ಒಪ್ಪುವುದಿಲ್ಲ. ನೀನು ಹೇಳಿದುದು ಸತ್ಯವೂ ಅಲ್ಲ. ಮಹಾಪರಾಕ್ರಮಿಗಳಾದ 99 ಮಂದಿ ಅನುಜರು ನಿನಗೆ ಅತ್ಯಂತ ವಿಧೇಯರಾಗಿರುತ್ತಾರೆ. ಮಹಾಧನಸ್ಸುಗಳನ್ನು ಹೊಂದಿರುವ ಪರಾಕ್ರಮಿಗಳಾದ ದ್ರೋಣಾಚಾರ್ಯರು, ಅವರ ಮಗ ಅಶ್ವತ್ಥಾಮ, ಕರ್ಣ, ಕೃಪ, ನಾನು, ನನ್ನ ಸಹೋದರರು ಮತ್ತು ಸೌಮದತ್ತಿ ಇವರೆಲ್ಲರೂ ನಿನ್ನ ಪರಮ ಮಿತ್ರರೇ ಅಲ್ಲವೇ? ಇವರೊಡನೆ ಕೂಡಿಕೊಂಡು ನೀನು ದಿಗ್ವಿಜಯವನ್ನು ಮಾಡು ದುರ್ಯೋಧನನ ಮುಖವು ಸ್ವಲ್ಪ ಕಾಂತಿಯುಕ್ತವಾಯಿತು. ಒಡನೆಯೇ ಹೇಳಿದನು, ಮಾತುಲ, ನಿನಗೆ ವಿಹಿತವೆನಿಸುವುದಾದರೆ ಈ ನನ್ನ ಮಿತ್ರರೊಡನೆ ಈಗಲೇ ಹೋಗಿ ಪಾಂಡವರೊಡನೆ ಯುದ್ಧ ಮಾಡಿ ಅವರನ್ನು ಸೋಲಿಸಿಬಿಡುವೆನು. ಈಗ ಸಾರ್ವಭೌಮತ್ವವನ್ನು ಪಡೆದಿರೋ ಪಾಂಡವರನ್ನು ಸೋಲಿಸಿಬಿಟ್ಟರೆ ಅಖಂಡ ಸಾಮ್ರಾಜ್ಯವು ನನ್ನದಾದಂತೆಯೇ ಅಲ್ಲವೇ? ನಾನು ಪ್ರತ್ಯೇಕವಾಗಿ ಹೋಗಿ ಪ್ರತಿಯೊಬ್ಬ ರಾಜನನ್ನು ಜಯಿಸುವ ಕಾರಣವೇ ಇಲ್ಲ. ಆ ಭವ್ಯ ಸಭಾಮಂದಿರವು ಪಾಂಡವರಿಗಿರುವ ಅತುಲೈಶ್ವರ್ಯವು ನನ್ನದೇ ಆಗುವುದು. ದುರ್ಯೋಧನ, ಪಾರ್ಥ, ಶ್ರೀಕೃಷ್ಣರನ್ನು, ಭೀಮ, ಯುಧಿಷ್ಠಿರ, ನಕುಲ, ಸಹದೇವರನ್ನು, ದೃಪದ ಮತ್ತು ಅವನ ಮಕ್ಕಳನ್ನು ಯುದ್ಧದಲ್ಲಿ ಸೋಲಿಸುವ ಸಾಧ್ಯತೆಯೇ ಇಲ್ಲ. ದೇವತೆಗಳೇ ಎದುರಾಗಿ ನಿಂತರೂ ಮಹಾಪರಾಕ್ರಮಿಗಳಾದ ಮಹಾಧನಸ್ಸುಗಳನ್ನು, ಅನೇಕಾನೇಕ ದಿವ್ಯಾಯುಧಗಳನ್ನು ಪಡೆದಿರುವ ಯುದ್ಧಪ್ರಿಯರಾದ ಅವರನ್ನು ಖಂಡಿತವಾಗಿಯೂ ಸೋಲಿಸಲಾರರು. ಶಕುನಿಯ ಮಾತುಗಳನ್ನು ಕೇಳಿ ದುರ್ಯೋಧನನ ಮುಖವು ಪುನಃ ಕಳೆಗುಂದಿತು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ಶಕುನಿಯು ತನ್ನ ಮಾತನ್ನು ಮುಂದುವರಿಸಿದನು. ಆದರೂ ಅಧೀರನಾಗಬೇಡ ದುರ್ಯೋಧನ. ಯುಧಿಷ್ಠಿರನನ್ನು ಸೋಲಿಸುವುದು ಹೇಗೆಂಬುದನ್ನು ನಾನು ತಿಳಿದಿರುತ್ತೇನೆ. ಅದನ್ನು ಕೇಳಿ ಅದರಂತೆ ಮಾಡು. ದುರ್ಯೋಧನನಿಗೆ ನವಚೇತನವೇ ಬಂದಾಯಿತು. ಮುಖವರಳಿತು. ಶಕುನಿಯನ್ನು ಆತುರದಿಂದ ಕೇಳಿದನು, ಮಾತುಲ, ನನಗೆ ಯಾವ ವಿಧವಾದ ಅಪಾಯವೂ ಉಂಟಾಗದಂತೆ ಮತ್ತು ನಮ್ಮ ಮಿತ್ರರಿಗೂ ಮಹಾತ್ಮರಿಗೂ ತೊಂದರೆಯಾಗದಂತೆ ಧರ್ಮಜನನ್ನು ಸೋಲಿಸುವ ಸಾಧ್ಯತೆಯು ನಿಶ್ಚಯವಾಗಿ ಇದೆಯೇ? ಒಡನೆಯೇ ಹೇಳು ಮಾತುಲ. ದುರ್ಯೋಧನ, ಕುಂತಿಯ ಮಗನಿಗೆ ಜೂಜಾಡುವುದರಲ್ಲಿ ಬಹಳ ಆಸಕ್ತಿ ಇದೆ. ಆದರೆ ಜೂಜಾಟದಲ್ಲಿ ಅಷ್ಟು ನೈಪುಣ್ಯವಿಲ್ಲ. ಧರ್ಮಜನಿಗೆ ಜೂಜಾಟಕ್ಕೆ ಆಹ್ವಾನವನ್ನಿತ್ತರೆ ಆ ಆಹ್ವಾನವನ್ನು ಪುರಸ್ಕರಿಸದೇ ಇರಲಾರನು. ವೀಕ್ನೆಸ್ಸು ಶಕುನಿ ತಿಳ್ಕೊಂಡವನು. ಕಲಿಯುಗದಲ್ಲಿ ಜೂಜಾಟ, ಮಟಕ ಅದು ಇದು ಅಂತ ಹೋಗ್ತಾರೆ, ಬೆಟ್ಟಿಂಗು ಅದು ಇಂಥ ಒಂದು ಸತಿ ಹೋದ್ರೆ ಸತ್ಯನಾಶ. ಯಾವನು ಉದ್ಧಾರ ಆಗಿಲ್ಲ. ಇನ್ನು ಜೂಜಾಟಗಳು ಆಡಿಸೋನು ಉದ್ಧಾರ ಆಗಿದ್ದಾನೆ. ಹೌದು. ಮತ್ತು ಆದರೆ ಆ ವೀಕ್ನೆಸ್ ಇದ್ದರೆ ಸಾಕು, ಕಲಿಪುರುಷ ಅಟ್ಯಾಕ್ ಆಗಿಬಿಡ್ತಾನೆ. ನಾನು ಪಗಡೆಯಾಟದಲ್ಲಿ ನಿಷ್ಣಾತನಾಗಿದ್ದೇನೆ. ಈ ಪ್ರಪಂಚದಲ್ಲಿ ಏಕೆ ತ್ರಿಭುವನಗಳಲ್ಲಿಯೇ ನನ್ನ ಸಮನಾರು ಯಾರೂ ಇರುವುದಿಲ್ಲ. ಆದುದರಿಂದ ಕುಂತಿಯ ಪುತ್ರನನ್ನು ಪಗಡೆಯಾಟಕ್ಕೆ ಆಹ್ವಾನಿಸಿ ನಾನು ನಿನ್ನ ಪರವಾಗಿ ಆಟವಾಡಿ ಅವನಲ್ಲಿರುವ ರಾಜ್ಯ ಕೋಶಾದಿ ಸಮಸ್ತವನ್ನು ನಿನಗೆ ಗೆದ್ದು ಕೊಡುತ್ತೇನೆ. ಅವನು ಇಲ್ಲೇ ಯೋಚನೆ ಮಾಡಬೇಕಾಗಿತ್ತು. ಶಕುನಿ ಅಷ್ಟು ಸಾಮರ್ಥ್ಯ ಇದ್ದರೆ
ಗೆದ್ದುಕೊಂಡು ಅವನು ಸಾಮ್ರಾಟ್ ಆಗಬೇಕಾಗಿತ್ತಲ್ಲ, ನನ್ನ ಪರವಾಗಿ ಆಡುತ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಪ್ರಯೋಜನ ಮನುದ್ದಿಶ್ಯ ಮಂದೋಪಿ ನಾ ಪ್ರವರ್ತತೆ ಅಂತ. ನನಗೆ ಯಾಕೆ ಸಾಮ್ರಾಜ್ಯನ ಕೊಡಕ್ಕೆ ಹೋಗ್ತಾ ಇದ್ದಾನೆ ಅಂತ. ಅವನು ಶಕುನಿ ಒಳಗಡೆ ಇರೋ ಗುಟ್ಟ ಅವನು ತಿಳ್ಕೊಂಡಿರೋದಿಲ್ಲ. ಅವನು ಕಂಪ್ಲೀಟ್ ಕುರುವಂಶನೇ ಸತ್ಯನಾಶ ಮಾಡಬೇಕಂತ ಉದ್ದೇಶದಿಂದ ಇರ್ತಾನೆ. ಗಾಂಧಾರಿಯನ್ನು ಬಲವಂತವಾಗಿ ಅಲ್ಲಿಂದ ಎತ್ಕೊಂಬಂದಿರ್ತಾನಲ್ಲ ಭೀಷ್ಮ, ತಗೊಂಬಂದು ಮದುವೆ ಮಾಡಿಸಿರ್ತಾನೆ. ಒಬ್ಬ ಕುರುಡನಿಗೆ ನಮ್ಮ ಅಕ್ಕನ ಬಲವಂತವಾಗಿ ನಮ್ಮನ್ನೆಲ್ಲ ಸೋಡಿಸಿ ಮದುವೆ ಮಾಡಿಸ್ದ ಅಂದ್ಬಿಟ್ಟು ಮತ್ತೆ ಅವ್ರನ್ನೆಲ್ಲ ಆವಾಗ ವಿರೋಧ ಮಾಡಿರ್ತಾರೆ ಭೀಷ್ಮನ ಜೊತೆ. ವಿರೋಧ ಮಾಡಿದ್ರೆ ಭೀಷ್ಮನು ಅವ್ರನ್ನೆಲ್ಲರನ್ನೂ ಜೈಲಲ್ಲಿ ಇಟ್ಬಿಟ್ಟಿರ್ತಾನೆ. ಜೈಲಲ್ಲಿ ಇಟ್ಬಿಟ್ಟಿದ್ದು ಎಲ್ಲರಿಗೂ ಒಂದೊಂದು ತುತ್ತು ಅನ್ನ ಕೊಡ್ತಾ ಇರ್ತಾನೆ. ಹಂಗೆ ಅವರೆಲ್ಲರೂ ವಿಚಾರ ಮಾಡ್ತಾರೆ, ಇವನು ಒಂದೊಂದು ತುತ್ತು ಒಂದು ಕಾಳು ಅನ್ನನ ತಿಂದು ಯಾರು ಬದುಕೋದಕ್ಕಾಗುತ್ತೆ ಅಂದ್ಬಿಟ್ಟಿದ್ದು ಅವರೆಲ್ಲ ವಿಚಾರ ಮಾಡಿ ನಮ್ಮೆಲ್ಲರಲ್ಲಿ ಇವನು ಶಕುನಿ ಸಿಕ್ಕಾಪಟ್ಟು ಬುದ್ಧಿವಂತನ ಅನಿಸ್ತಾ ಇದ್ದಾನೆ. ಈ ಶಕುನಿಗೆ ನಾವೆಲ್ಲ ನಮಗೆ ಕೊಟ್ಟಿದ್ದು ಒಂದೊಂದು ಕಾಳನ್ನು ಶಕುನಿಗೆ ಕೊಡೋಣ, ಒಂದು ಹಿಡಿ ಆಗುತ್ತೆ. ಆ ಒಂದು ಹಿಡಿಯಿಂದಾದರೂ ಇವನು ಪ್ರಾಣ ಉಳಿದರೆ ಇವನೊಬ್ಬನು ಬದುಕಿದ್ದರೂ ಕೂಡ ನಮ್ಮೆಲ್ಲರ ಸೇಡು ತೀರಿಸ್ಕೊತಾನೆ ಅಂದ್ಬಿಟ್ಟಿದ್ದು ಅವರೆಲ್ಲ ಹಂಗೆ ತ್ಯಾಗ ಮಾಡಿ ಶಕುನಿಯನ್ನು ಬದುಕಿಸ್ತಾರೆ. ಮತ್ತು ಶಕುನಿ ಅವ್ರ ತಂದೆಯ ಶರೀರದಿಂದ ಆ ಪಗಡಿ, ಅದೇನೋ ನನ್ನ ಮೂಳೆಯಿಂದ ಮಾಡು ನೀನು ಯಾವ ನಂಬರ್ ಅನ್ಕೊಂತೀಯೋ ಅದೇ ನಂಬರ್ ಬಿಡುತ್ತೆ ಅಂತ ಒಂದು ವರ ಕೊಟ್ಟಿರ್ತಾನೆ ಅವ್ರ ತಂದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಎಲ್ಲ ಹಳೇ ದ್ವೇಷನೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಅಕ್ಕನ ಮಕ್ಕಳು ಬಾವ ಅಂದ್ಕೊಂಡು ಇವನ್ನೆಲ್ಲ ಅಳಿಯಂದ್ರೆ ಅಂದ್ಕೊಂಡು ಹಿಂದ್ಗಡೆನೇ ಇದ್ದು ದ್ವೇಷ ಅನ್ನೋದು ಹಂಗೆ ಮಾಡುತ್ತೆ. ಪೃಥ್ವಿರಾಜ್ ಚೌಹಾನನ್ನು ಕೂಡ ಅವ್ರ ಮಾವನೇ ಹಿಟ್ಕೊಟ್ಟು ಬಿಡ್ತಾನೆ. ಆ ಪೃಥ್ವಿರಾಜ್ ಚೌಹಾನ್ ಅವ್ರ ಮಾವ ಮೋಸ ಮಾಡಿಲ್ಲ ಅಂದರೆ ಇವತ್ತು ಮುಸ್ಲಿಮರು ನಮ್ಮ ದೇಶಕ್ಕೆ ಮೊಘಲ್ಸ್ ಎಂಟ್ರಿ ಕೊಡೋಕ್ಕೆ ಸಾಧ್ಯವೇ ಇರಲಿಲ್ಲ. 16 ಸತಿ ಅವನು ಮೊಹಮ್ಮದ್ ಗಜ್ನಿಯನ್ನು ಗೋರಿಯನ್ನೆಲ್ಲ ಅವ್ರನ್ನೆಲ್ಲ ಸೋಲಿಸಿರ್ತಾನೆ ಒಳಗಡೆ ನುಗ್ಗೋದಕ್ಕೆ. ಯಾವಾಗ ಒಳಗಡೆನೇ ಇವನಿಗೆ ಪೃಥ್ವಿರಾಜ್ ಚೌಹಾನಿಗೆ ಶತ್ರುಗಳು ತಯಾರಾಗಿಬಿಡ್ತಾರೋ ಒಂದು ಸತಿ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಸೋಲಿಸ್ಬಿಡ್ತಾನೆ. ಇನ್ನು ಅಷ್ಟೇ, ಒಂದು ಸತಿ ಅವ್ರು ಎಂಟ್ರಿ ಕೊಟ್ಟ ಮೇಲೆ ವಿಧ್ವಂಸ ಮಾಡಿಬಿಡ್ತಾರೆ. ಆದ್ದರಿಂದ ಆ ಥರ ದ್ವೇಷ ಹೋಗೋದಿಲ್ಲ. ಅಯ್ಯೋ ಹಿಂಗೂ ನನ್ನ ಮಗಳನ್ನು ಕೊಟ್ಟಿದ್ದೀನಲ್ಲ, ಹಳೆ ದ್ವೇಷನ ಮರೆತುಬಿಟ್ಟು ಚೆನ್ನಾಗಿರೋಣ ಅಂದರೆ ಇಲ್ಲ, ನಾನು ಬಲವಂತವಾಗಿ ನಾನಿಲ್ಲ ಇಷ್ಟವಾಗಿ ಮದುವೆ ಮಾಡಿದ್ದಾರೆ ಅಂತ ದ್ವೇಷ ಇಟ್ಕೊಂಡಿರ್ತಾರೆ ಕೆಲವರು. ಆದ್ದರಿಂದ ಆ ದ್ವೇಷ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದರೆ ಮೊದಲು ನೀನು ಈ ವಿಷಯವನ್ನು ಧೃತರಾಷ್ಟ್ರನಿಗೆ ತಿಳಿಸಬೇಕು. ನಿಮ್ಮ ತಂದೆಯ ಆಜ್ಞೆಯಾಯಿತೆಂದರೆ ಖಂಡಿತವಾಗಿಯೂ ನಾನು ಪಾಂಡವರಲ್ಲಿರುವ ರಾಜ್ಯಕೋಶಾದಿಗಳೆಲ್ಲವನ್ನೂ ನಿಸ್ಸಂಶಯವಾಗಿಯೂ ನಿನಗೆ ಗೆದ್ದು ಕೊಡುತ್ತೇನೆ. ಮಾತುಲ, ನೀನೇ ಇಲ್ಲಿ ಇವೆಲ್ಲವನ್ನು ಸೂಕ್ತವಾದ ರೀತಿಯಲ್ಲಿ ನಮ್ಮ ತಂದೆಯವರಿಗೆ ತಿಳಿಸು. ನನಗಿದನ್ನು ಯುಕ್ತಿಯುಕ್ತವಾಗಿ ತಿಳಿಸುವ ಸಾಮರ್ಥ್ಯವೂ ಇಲ್ಲವಾಗಿದೆ. ಜನಮೇಜಯ, ಧರ್ಮಜನ ಪರಮಾದ್ಭುತವಾದ ರಾಜಸೂಯ ಯಾಗವನ್ನು ನೋಡಿ ಅದರಿಂದ ದುರ್ಯೋಧನನ ಮನಸ್ಸಿನಲ್ಲುಂಟಾದ ಆಂದೋಲನವನ್ನು ಗ್ರಹಿಸಿದ ಶಕುನಿಯು ದುರ್ಯೋಧನನಿಗೆ ಹಿತವನ್ನುಂಟು ಮಾಡುವ ಇಚ್ಛೆಯಿಂದ ಅವನೊಡನೆ ಧೃತರಾಷ್ಟ್ರನ ಸಮೀಪಕ್ಕೆ ಹೋದನು. ಆ ಸಮಯಕ್ಕೆ ಸರಿಯಾಗಿ ಮಹಾಪ್ರಾಜ್ಞನಾದ ಧೃತರಾಷ್ಟ್ರನು ಸಿಂಹಾಸನಾರೂಢನಾಗಿ ಕುಳಿತಿದ್ದನು. ಶಕುನಿಯು ರಾಜನಿಗೆ ಅಭಿವಾದನಪೂರ್ವಕವಾಗಿ ನಮಸ್ಕರಿಸಿ ಹೇಳಿದನು, ಮಹಾರಾಜ, ನಿನ್ನ ಪ್ರೇಮದ ಪುತ್ರನಾದ ದುರ್ಯೋಧನನಿಂದು ನಿಸ್ತೇಜನಾಗಿದ್ದಾನೆ, ಕೃಶನಾಗಿರುತ್ತಾನೆ, ಮುಖವು ವಿವರ್ಣವಾಗಿದೆ, ಬಿಳುಪಾಗಿದೆ. ಇವನು ದೀನನಾಗಿರುತ್ತಾನೆ, ಯಾವಾಗಲೂ ಚಿಂತೆಯಲ್ಲಿಯೇ ಮಗ್ನನಾಗಿರುತ್ತಾನೆ. ಶತ್ರುಗಳಿಂದ ಉತ್ಪನ್ನವಾಗಿರುವ ಈ ನಿನ್ನ ಹಿರಿಯ ಮಗನ ಚಿಂತೆಗೆ ಕಾರಣವೇನೆಂಬುದನ್ನು ತಿಳಿಯುವುದು ನಿನ್ನ ಕರ್ತವ್ಯವಲ್ಲವೇ? ದುರ್ಯೋಧನ, ನಿನ್ನೀ ಚಿಂತೆಗೆ ಕಾರಣವಾದರೂ ಏನು? ಧೃತರಾಷ್ಟ್ರನು ಒಡನೆಯೇ ಕೇಳಿದನು, ನಿನ್ನ ಚಿಂತೆಗೆ ಕಾರಣವನ್ನು ನನಗೆ ಹೇಳಬಹುದಾಗಿದ್ದರೆ ಒಡನೆಯೇ ಹೇಳು. ನೀನು ಕೃಶನಾಗಿರುವೆಯೆಂದು, ನಿಸ್ತೇಜನಾಗಿರುವೆಯೆಂದು, ನಿನ್ನ ಮುಖಕಮಲವು ಮ್ಲಾನಿ ಹೊಂದಿರುವುದೆಂದು ಶಕುನಿಯು ಹೇಳುತ್ತಿದ್ದಾನೆ. ನಾನೆಷ್ಟೇ ಯೋಚಿಸಿದರೂ ನಿನ್ನ ಚಿಂತೆಗೆ ಕಾರಣವನ್ನು ತಿಳಿಯಲು ಅಸಮರ್ಥನಾಗಿದ್ದೇನೆ. ನಮಗಿರುವ ಅಪಾರವಾದ ಐಶ್ವರ್ಯವೆಲ್ಲವೂ ನಿನ್ನ ಅಧೀನದಲ್ಲಿಯೇ ಇದೆ. ನಿನ್ನ ಅನುಜರಾಗಲಿ ಬಂಧು ಬಾಂಧವರೇ ಆಗಲಿ ನಿನಗೆ ಅಪ್ರಿಯವಾದುದನ್ನು ಹೇಳುತ್ತಲೂ ಇಲ್ಲ, ಮಾಡುತ್ತಲೂ ಇಲ್ಲ. ನಿನಗೆ ಅಮೂಲ್ಯವಾದ ಪೀತಾಂಬರಗಳಿವೆ,
ತೊಡಲು ಅಮೂಲ್ಯವಾದ ರತ್ನಾಭರಣಗಳಿವೆ. ಉತ್ತಮವಾದ ಮತ್ತು ಪರಿಶುದ್ಧವಾದ ಭೋಜನವನ್ನು ಭುಂಜಿಸುವೆ. ಸಂಚಾರಕ್ಕೆ ಶ್ರೇಷ್ಠವಾದ ಕುದುರೆಗಳಿವೆ. ಇವಿಷ್ಟೂ ಇರುವಾಗ ಚಿಂತೆಗೆ ಕಾರಣವೇನೆಂಬುದನ್ನು ನಾನು ಹೇಗೆ ತಾನೇ ಊಹಿಸಲಿ? ಹಂಸತೂಲಿಕಾ ತಲ್ಪ ಸುಂದರ ವನಿತೆಯರು, ಸಕಲ ಸಂಭಾರುಗಳಿಂದಲೂ ಸಜ್ಜಾದ ಅರಮನೆ, ವಿಹರಿಸಲು ಉದ್ಯಾನವನಗಳು ಇವೆಲ್ಲವೂ ದೇವಾಧಿಪತಿಯಾದ ಇಂದ್ರನಿಗಿರುವಂತೆಯೇ ನಿನಗೂ ಇವೆ. ಹೀಗಿರುವಾಗ ದರಿದ್ರನು ಚಿಂತಿಸಿರುವಂತೆ ನೀನು ಚಿಂತಿಸುವೆ ಏಕೆ ದುರ್ಯೋಧನ? ನಿಜ ತಂದೆಯೇ, ಕಾಪುರುಷನಂತೆ ನಾನು ಯಥೇಚ್ಛನಾಗಿ ತಿಂದು ಬೇಕಾದ ಉಡುಪುಗಳನ್ನು ಧರಿಸುವೆನು. ಕಾಲ ಪರಿವರ್ತನೆಯನ್ನು ನಿರೀಕ್ಷಿಸುತ್ತಾ ಮನಸ್ಸಿನಲ್ಲಿರುವ ಉಗ್ರವಾದ ಈರ್ಷೆಯನ್ನು ಸಹಿಸಿಕೊಂಡಿದ್ದೇನೆ. ತಂದೆಯೇ, ನನ್ನ ಅಭಿಪ್ರಾಯದಲ್ಲಿ ಶತ್ರುಗಳನ್ನು ನಿಗ್ರಹ ಮಾಡುತ್ತಾ ಪ್ರಜೆಗಳನ್ನು ಶತ್ರುಬಾಧೆಯಿಂದ ನಿವೃತ್ತಿ ಮಾಡುವವನೇ ಪುರುಷನೆನಿಸಿಕೊಳ್ಳುತ್ತಾನೆ. ಶತ್ರುಗಳನ್ನು ಸೋಲಿಸಿ ತನ್ನ ದೇಶವನ್ನು ಅಧೀನದಲ್ಲಿಟ್ಟುಕೊಂಡಿರುವವನೇ ಪುರುಷನು. ಸುಮ್ಮನೆ ಪಿತ್ರಾಜಿತದಿಂದ ಬಂದಿರೋ ರಾಜ್ಯನ ಅದರಲ್ಲಿ ಕಿಕ್ಕಿರೋದಿಲ್ಲ. ಸಂತುಷ್ಟಿಯು ಸಂಪತ್ತನ್ನು ಮತ್ತು ಆತ್ಮಾಭಿಮಾನವನ್ನು ಹಾಳು ಮಾಡುತ್ತದೆ. ದಯೆ ಮತ್ತು ಭಯ, ಈ ಎರಡು ಗುಣಗಳು ರಾಜನಾದವನಿಗೆ ಇರಕೂಡದು. ನೋಡು, ದಯೆನೂ ಇರಬಾರ್ದಂತೆ, ಭಯನೂ ಇರಬಾರ್ದಂತೆ, ಎಲ್ಲ ರಾಕ್ಷಸ ಬುದ್ಧಿಯನ್ನು. ಈ ಗುಣಗಳನ್ನು ಪಡೆದವರಿಗೆ ಅಭ್ಯುದಯದ ಸಾಧನೆಯಾಗಲಾರದು. ಧರ್ಮಜನ ರಾಜ್ಯ ಲಕ್ಷ್ಮಿಯನ್ನು ನೋಡಿದ ನಂತರ ಭೋಗ ವಸ್ತುಗಳು ಯಾವುವೂ ನನಗೆ ಪ್ರಿಯವನ್ನುಂಟು ಮಾಡುತ್ತಿಲ್ಲ. ಅಷ್ಟೇ, ನಮಗೆ ಎಷ್ಟಿದೆ ಅನ್ನೋದಿಲ್ಲ. ನಮಗಿಂತ ಪಕ್ಕದ ಮನೆಯವನಿಗೆ 1,000 ರೂಪಾಯಿ ಹೆಚ್ಚಿತ್ತಂದರೆ ಆಯಿತು, ಸತ್ಯನಾಶ, ಆನಂದ ಎಲ್ಲ ಮಟಾಶ್. ಅವನ ಅತುಲೈಶ್ವರ್ಯವು ನನ್ನ ಮುಖದಲ್ಲಿ ವಿವರ್ಣತೆಯನ್ನುಂಟು ಮಾಡಿದೆ. ಶತ್ರುವಿನ ಐಶ್ವರ್ಯವು ಅಭಿವೃದ್ಧಿ ಹೊಂದುತ್ತಿರುವುದನ್ನು, ನನ್ನ ಐಶ್ವರ್ಯವು ಕ್ಷೀಣಿಸುತ್ತಿರುವುದನ್ನು ನಾನು ಕೇಳಿರುವುದು ಮಾತ್ರವಲ್ಲ, ಶತ್ರುವಿನ ಅತುಲೈಶ್ವರ್ಯವನ್ನು ಪ್ರತ್ಯಕ್ಷವಾಗಿಯೇ ಕಂಡು ಬಂದಿದ್ದೇನೆ. ಅದು ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಈ ಕಾರಣದಿಂದಲೇ ನಾನು ಕೃಶನಾಗಿ ನಿಸ್ತೇಜನಾಗಿ ಯೋಚನಾಪರನಾಗಿದ್ದೇನೆ. ಮಹಾರಾಜ, ಧರ್ಮಜನು 88,000 ಸ್ನಾತಕರಿಗೆ ಆಶ್ರಯವನ್ನಿತ್ತಿದ್ದಾನೆ. ಪ್ರತಿಯೊಬ್ಬ ಸ್ನಾತಕನ ಸೇವೆ ಮಾಡಲು 30 ಮಂದಿ ದಾಸಿಯರಿರುತ್ತಾರೆ. ಅಷ್ಟೇ ಅಲ್ಲದೆ ಇನ್ನೂ 1000 ಮಂದಿ ಬ್ರಾಹ್ಮಣರು ಅವನ ಅರಮನೆಯಲ್ಲಿ ಸ್ವರ್ಣಮಯವಾದ ಪರಾತಗಳಲ್ಲಿ ಮೃಷ್ಟಾನ್ನವನ್ನು ಊಟ ಮಾಡುತ್ತಿರುತ್ತಾರೆ. ಕಾಂಬೋಜರಾಜನು ಧರ್ಮಜನಿಗೆ ಕದಲಿ ಎಂಬ ಜಿಂಕೆಗಳಿಂದ ಸಿದ್ಧವಾದ ಕಪ್ಪು, ಎಣೆಗೆಂಪು, ನೀಲವರ್ಣಗಳ 1000 ಕೃಷ್ಣಾಜಿನಗಳನ್ನು, ಉತ್ತಮವಾಗಿ ನೇಯಲ್ಪಟ್ಟ ಕಂಬಳಿಗಳನ್ನು ಕಾಣಿಕೆಯ ರೂಪದಲ್ಲಿ ಕಳುಹಿಸಿರುತ್ತಾನೆ. 100 ಹೆಣ್ಣಾನೆಗಳು, 1000 ಕುದುರೆಗಳು, ಹಸುಗಳು, 30,000 ಒಂಟೆಗಳು ಧರ್ಮಜನ ಅರಮನೆಯ ಪ್ರಾಂಗಣದಲ್ಲಿ ವಿಹರಿಸುತ್ತಿವೆ. ಇವೆಲ್ಲವನ್ನು ಭೂಪಾಲರು ಕಪ್ಪ ಕಾಣಿಕೆಗಳ ರೂಪದಲ್ಲಿ ಧರ್ಮಜನಿಗೆ ಕೊಟ್ಟಿರುತ್ತಾರೆ. ಇಷ್ಟು ಮಾತ್ರವಲ್ಲದೆ ಆ ರಾಜರು ರಾಶಿಯಾಗಿ ವಜ್ರವೈಡೂರ್ಯಗಳನ್ನು, ಸುವರ್ಣ ನಾಣ್ಯಗಳನ್ನು ತಂದು ಕುಂತಿಪುತ್ರನಿಗೆ ಅರ್ಪಿಸಿರುತ್ತಾರೆ. ಅವನು ರಾಜಸೂಯ ಯಾಗಕ್ಕೆ ರಾಜರು ತಂದ ಐಶ್ವರ್ಯವು ಅಪಾರವಾಗಿತ್ತು. ಹಿಂದೆಂದೂ ನಾನು ಅಷ್ಟು ಅತುಲೈಶ್ವರ್ಯವನ್ನು ಕಂಡು ಇರಲಿಲ್ಲ, ಕೇಳಿಯೂ ಇರಲಿಲ್ಲ. ಶತ್ರುವಿನ ಅಪಾರವಾದ ಐಶ್ವರ್ಯವನ್ನು ಪ್ರತ್ಯಕ್ಷವಾಗಿ ನೋಡಿದ ನಂತರ ನನ್ನ ಮನಸ್ಸಿನಲ್ಲಿ ಶಾಂತಿಯೇ ಉಳಿಯಲಿಲ್ಲ. 1000 ಬ್ರಾಹ್ಮಣರು, ಕ್ಷೇತ್ರಪಾಲರು, ಗೋಪಾಲರು 3 ಶತಕೋಟಿ ಸುವರ್ಣ ನಾಣ್ಯಗಳನ್ನು ಕಾಣಿಕೆಯಾಗಿ ತಂದು ಧರ್ಮಜನ ಅರಮನೆಯ ಮಹಾದ್ವಾರದಲ್ಲಿ ದ್ವಾರಪಾಲಕರಿಂದ ತಡೆಯಲ್ಪಟ್ಟವರಾಗಿ ಕಾಣಿಕೆಯನ್ನೊಪ್ಪಿಸಲು ತಮ್ಮ ಸರದಿಯನ್ನು ಕಾಯುತ್ತಾ ನಿಂತಿರುತ್ತಿದ್ದರು. ರಾಜಸೂಯ ಯಾಗಕ್ಕೆಂದು ಸ್ವರ್ಣಮಯವಾದ 1000 ಕಲಶಗಳನ್ನು, ಅಪಾರ ಧನವನ್ನು ತಂದಿದ್ದು 100 ಮಂದಿಗೂ ಅರಮನೆಯನ್ನು ಒಡನೆಯೇ ಪ್ರವೇಶಿಸಲು ಅವಕಾಶವೂ ಸಿಕ್ಕದಾಯಿತು. ದೇವತೆಗಳು ದೇವೇಂದ್ರನಿಗೆ ಮಧುವನ್ನು ಸಮರ್ಪಿಸುವಂತೆ ಸಮುದ್ರರಾಜನು ವರುಣನಿಂದ ಕೊಡಲ್ಪಟ್ಟ ಮಧುವನ್ನು ಕಂಚಿನ ಕುಂಭಗಳಲ್ಲಿ ಹೊತ್ತು ತಂದು ಧರ್ಮಜನಿಗೆ ಅರ್ಪಿಸಿದನು. 1000 ಸ್ವರ್ಣ ಕುಂಭಗಳಲ್ಲಿ ತಂದ ಸಮುದ್ರ ಜಲವನ್ನು ಶಂಖದಲ್ಲಿ ತುಂಬಿ ಶ್ರೀಕೃಷ್ಣನೇ ಧರ್ಮಜನಿಗೆ ಅಭಿಷೇಕ ಮಾಡಿದನು. ಅದೆಲ್ಲವನ್ನು ಪ್ರತ್ಯಕ್ಷವಾಗಿ ನೋಡಿ
ನಾನು ಮಾತ್ಸರ್ಯವೆಂಬ ಅಗ್ನಿಗೆ ಆಹುತಿಯಾದೆನು. ಶ್ರೀಕೃಷ್ಣನು ಧರ್ಮಜನನ್ನು ಅಭಿಷೇಚಿಸಿದ ಸ್ವರ್ಣಕುಂಭಗಳು ಈ ಮೂರ್ಖರು ಹಂಗೆ ಹೊಟ್ಟೆ ಕಿಚ್ಚು ಪಡ್ತಾರೆ ಬೇರೆಯವ್ರ ಸಂಪತ್ತನ್ನು ನೋಡಿಬಿಟ್ಟು. ಜ್ಞಾನಿಗಳಂಗಲ್ಲ. ಋಷಿಕೇಶಲ್ಲಿ ಒಂದು ಸತಿ ಶಿವಾನಂದ ಆಶ್ರಮದಲ್ಲಿ ಒಬ್ಬರು ಮಹಾರಾಜ್ ಇರ್ತಾರೆ. ದೊಡ್ಡ ಆಶ್ರಮ ಅವ್ರದ್ದು, ಡಾಕ್ಟರ್ ಅವರು. ಹಾಸ್ಪಿಟಲು ಎಲ್ಲ ಫ್ರೀಯಾಗಿ, ಈಗಲೂ ಎಲ್ಲ ಹಾಸ್ಪಿಟಲ್ ಸೇವೆ ನಡೀತಾ ಇರುತ್ತೆ. ಅವಾಗಾಗ ಕಾರ್ ಇರೋದಿಲ್ಲ. ಗುರುಗಳೇ, ನಿಮ್ಮ ಇಷ್ಟು ದೊಡ್ಡ ಆಶ್ರಮ ಮೇಂಟೈನ್ ಮಾಡ್ತೀರಿ, ನಿಮಗೊಂದು ಕಾರ್ ಇರಬೇಕು ಅಂದರೆ, ಪ್ರಪಂಚದಲ್ಲಿರೋ ಕಾರುಗಳೆಲ್ಲವೂ ನನ್ನವೇ ಕಣೋ, ಎಲ್ಲ ಒಂದು ಕಾರು ಕೊಟ್ಟು ನನ್ನನ್ನು ಸಣ್ಣದಾಗಿ ಮಾಡಬೇಕಂತ ಯಾಕೆ ಮಾಡ್ತೀರಿ ನೀವು? ಪ್ರಪಂಚದಲ್ಲಿರೋ ಕಾರುಗಳೆಲ್ಲ ನನ್ನವೇ. ಪ್ರಪಂಚದಲ್ಲಿ ಯಾರೇ ಕಾರ್ ಓಡಿಸ್ತಾ ಇದ್ರು ಅವರಲ್ಲೇ ನಾನಿದ್ದೀನಿ. ನಾನೇ ಅವರಲ್ಲಿದ್ದು ಎಲ್ಲ ಕಾರುಗಳನ್ನು ಅನುಭವಿಸಿ ಸಮಸ್ತ ಐಶ್ವರ್ಯವನ್ನು ನಾನೇ ಅನುಭವಿಸ್ತಾ ಇದ್ದೀನಿ. ಒಂದು ಕಾರಿಂದ ಏನು ಬರುತ್ತೆ ನನಗೆ? ಮತ್ತೆ ಲಿಮಿಟೇಷನ್ ಕರ್ಕೊಂಬರ್ತಿರಲ್ಲ ಅಂತ. ಜ್ಞಾನಿಗಳಲ್ಲಿ ಆ ಥರ ಭಾವನೆ ಇರುತ್ತೆ. ಎಲ್ಲರ ಆತ್ಮಸ್ವರೂಪವಾಗಿರುತ್ತದೆ. ಆ ಈರ್ಷ್ಯ ಗುಣ ಅನ್ನೋದು ಅವಕಾಶವಿರೋದಿಲ್ಲ. ತಾತ, ಉತ್ತರ ದಿಕ್ಕು ಪಕ್ಷಿಗಳ ಪ್ರಯಾಣಕ್ಕೆ ಮಾತ್ರವೇ ಯೋಗ್ಯವಾಗಿರುವುದೆಂದು, ಅಲ್ಲಿ ಮಾನವರು ಸಂಚಾರವೇ ಇಲ್ಲವೆಂದು ಕೇಳಿರುತ್ತೇನೆ. ಹಿಮಾಲಯದ ಕಡೆ ಅಷ್ಟು ಈಸಿಯಾಗಿ ಮನುಷ್ಯರು ಓಡಾಡೋ ಪ್ರದೇಶ ಅಲ್ಲ. ಈಗಲೂ ಆ ರೋಡುಗಳೆಲ್ಲ ನೋಡಿಬಿಟ್ರೆ ಹಿಂಗೆ ನೋಡಿದ್ರೆ ಕಣ್ಣು ತಿರುಗುತ್ತೆ. ಹಿಮಾಲಯ ಬೆಟ್ಟದಲ್ಲಿ ಹಿಂಗೆ ನೋಡಿದ್ರೆ ಎಷ್ಟು 2-3 ಕಿಲೋಮೀಟ್ರು ಆಳ ಇರುತ್ತೆ ರೋಡುಗಳು. ನೋಡಿದ್ರೇ ಶೇಕ್ ಆಗುತ್ತೆ ಕೈಕಾಲುಗಳೆಲ್ಲ ಹಿಮಾಲಯದಲ್ಲಿ. ಆವಾಗ ಇನ್ನೂ ದುರ್ಗಮವಾಗಿತ್ತು. ಇನ್ನೂ ಮೇಲ್ಗಡೆ ಟಿಬೆಟ್ಟು ಆ ಕಡೆ ಹೋದರೆ ಆಕ್ಸಿಜನ್ನೇ ಸಿಗೋದಿಲ್ಲ. ಅದಕ್ಕೆ ಮನುಷ್ಯರು ಹೆಚ್ಚು ಇರೋದಕ್ಕೆ ಅಂಥ ಜಾಗದಲ್ಲಿ ಅವಕಾಶ ಇರೋದಿಲ್ಲ. ಅಲ್ಲಿ ಹುಟ್ಟಿದವರಿಗೆ ಚೈನಾ ಅವರು ಕೂಡ ಟಿಬೆಟ್ನಲ್ಲಿ ಆಕ್ರಮಣ ಮಾಡಿಕೊಂಡು ಅಲ್ಲಿ ಸೈನಿಕರಿಟ್ಟರೆ ಎಲ್ಲರೂ ಬೇಗ ಸತ್ತೋಗ್ಬಿಟ್ರೆಲ್ಲ. ಅಲ್ಲೆಲ್ಲ ಬೇರೆ ನಾರ್ಮಲ್ ಪ್ಲೈನ್ ದೇಶದಲ್ಲಿ ಹುಟ್ಟು ಬಂದು ಹಿಮಾಲಯದಲ್ಲಿ ಹೆಚ್ಚು ಬಳಕೆ. ಅಲ್ಲಿ ಹುಟ್ಟಿದವ್ರಿಗೆ DNA ಇರುತ್ತಲ್ಲ, ಅವ್ರಿಗೆ ಆ ಏರಿಯಾದಲ್ಲಿ ಕಡಿಮೆ ಆಕ್ಸಿಜನ್ನಿಂದ ಬದುಕ್ತಾರೆ ಅವರು. ಅದಕ್ಕೆ ಟಿಬೆಟ್ಟಲ್ಲಿ ಹುಟ್ಟಿರೋರು ಅಂಥವ್ರನ್ನೇ ನಮ್ಮ ಭಾರತ ದೇಶ ಕೂಡ ಅದಕ್ಕೆ ಉತ್ತರಾಖಂಡು ಟಿಬೆಟ್ನಲ್ಲಿ ಅಲ್ಲಿ ಹುಟ್ಟಿರೋರನ್ನೇ ಹೆಚ್ಚು ಆ ಪ್ರಾಂತದಲ್ಲಿಟ್ಟು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿಗೆ ಕಳಿಸ್ತಾ ಇರುತ್ತೆ. ಮಿಕ್ಕಿದವರು ಆರೋಗ್ಯ ಕೆಟ್ಟೋಗ್ಬಿಡುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ. ಅಂಥ ಜಾಗದಲ್ಲೂ ಕೂಡ ಉತ್ತರ ದಿಕ್ಕು ಪಕ್ಷಿಗಳ ಪ್ರಯಾಣಕ್ಕೆ ಮಾತ್ರವೇ ಯೋಗ್ಯವಾಗಿರುವುದೆಂದು, ಅಲ್ಲಿ ಮಾನವರ ಸಂಚಾರವೇ ಇಲ್ಲವೆಂದು ಕೇಳಿರುತ್ತೇನೆ. ಆದರೆ ಅರ್ಜುನನು ಆ ದಿಕ್ಕುಗೂ ಹೋಗಿ ಅಲ್ಲಿಂದಲೂ ಯಥೇಚ್ಛವಾಗಿ ಕಪ್ಪ ಕಾಣಿಕೆಗಳನ್ನು ತಂದಿರುತ್ತಾನೆ. ಮತ್ತೊಂದು ಆಶ್ಚರ್ಯಕರವಾದ ವಿಷಯವನ್ನು ಹೇಳುವೆನು ಕೇಳು ಮಹಾರಾಜ. 1,00,000 ಜನ ಬ್ರಾಹ್ಮಣರು ಊಟ ಮಾಡಿದ ನಂತರ ಅದರ ಸಂಕೇತವಾಗಿ ಒಮ್ಮೆ ಶಂಖವನ್ನೂದಲೇಬೇಕೆಂಬ ನಿಯಮವಿದ್ದಿತು. ಆ ಶಂಖದ ನಾದವು ಕ್ಷಣಕ್ಕೂ ಕೇಳಿಬರುತ್ತಿದ್ದಿತು. ಅದನ್ನು ಕೇಳಿದಂತೆಲ್ಲ ನನಗೆ ರೋಮಾಂಚನವಾಗುತ್ತಿತ್ತು. 1,00,000 ಬ್ರಾಹ್ಮಣರು ಶಂಖೂದ್ರೆ ಹೆಂಗಿರುತ್ತೆ ಸೌಂಡು. ನಿರ್ಮಲಾಕಾಶದಲ್ಲಿ ತಾರೆಗಳು ಥಳಥಳಿಸುವಂತೆ ಸಾವಿರಾರು ರಾಜರು ಪ್ರೇಕ್ಷಕರಾಗಿ ಆ ಭವ್ಯವಾದ ಸಭಾಮಂದಿರದಲ್ಲಿ ಉಪವಿಷ್ಟರಾಗಿದ್ದರು. ಆ ದೃಶ್ಯವು ನೋಡಲು ನಯನ ಮನೋಹರವಾಗಿದ್ದಿತು. ಧೀಮಂತನಾದ ಪಾಂಡುಪುತ್ರನ ಯಾಗಕ್ಕೆ ಬಂದವರೆಲ್ಲರೂ ನಾನಾ ವಿಧವಾದ ರತ್ನಾಭರಣಗಳನ್ನು ಕಾಣಿಕೆಯಾಗಿ ತಂದಿದ್ದರು. ವೈಶ್ಯರಂತೆ ರಾಜರು ಕೂಡ ಧರ್ಮಜನನ್ನು ತೃಪ್ತಿಪಡಿಸಲು ಬ್ರಾಹ್ಮಣರ ಸೇವೆಯಲ್ಲಿ ನಿರತರಾಗಿರುತ್ತಿದ್ದರು. ನಿಶ್ಚಯವಾಗಿ ಹೇಳುವುದಾದರೆ ಧರ್ಮಜನಲ್ಲಿ ನಾನು ನೋಡಿದ ಅತುಲೈಶ್ವರ್ಯವು ಇಂದ್ರನಲ್ಲಿಯೇ ಆಗಲಿ, ಯಮನಲ್ಲಿಯೇ ಆಗಲಿ, ವರುಣನಲ್ಲಿಯೇ ಆಗಲಿ, ಧನಾಧಿಪನೆಂದು ಪ್ರಸಿದ್ಧಿ ಹೊಂದಿರುವ ಕುಬೇರನಲ್ಲಿಯೇ ಆಗಲಿ ಇರುವುದಿಲ್ಲ. ಧರ್ಮಜನಲ್ಲಿರುವ ಆ ಅತುಲೈಶ್ವರ್ಯವನ್ನು ನೋಡಿ ನನ್ನ ಹೃದಯವು ಪರಿತಪಿಸುತ್ತಿದೆ. ಶಾಂತಿ ಎಂಬುದನ್ನೇ ಕಾಣದವನಾಗಿದ್ದೇನೆ. ದುರ್ಯೋಧನನು ತನ್ನ ಮನಸ್ಸಿನಲ್ಲಿರುವುದನ್ನು ರಾಜನ ಮುಂದೆ ಸ್ಪಷ್ಟಪಡಿಸಿದ ನಂತರ ಮೊದಲೇ ನಿಶ್ಚಯಿಸಿದಂತೆ ಶಕುನಿಯು ಮಾತನಾಡಲು ಉಪಕ್ರಮಿಸಿದನು. ಸತ್ಯಪರಾಕ್ರಮನೇ, ನೀನು ಪಾಂಡುಪುತ್ರನಲ್ಲಿ ನೋಡಿದ ಅತುಲೈಶ್ವರ್ಯವನ್ನು ನೀನು ಪಡೆಯುವುದು ಹೇಗೆಂಬುದನ್ನು ಹೇಳುವೆನು ಕೇಳು. ನಾನು ಪಗಡೆಯಾಟದಲ್ಲಿ ನಿಷ್ಣಾತನಾಗಿದ್ದೇನೆ. ಆ ಆಟದಲ್ಲಿ ನನಗೆ ಸಮಾನರೆನಿಸಿದವರು ಈ ಪೃಥ್ವಿಯಲ್ಲೇ ಯಾರೂ ಇರುವುದಿಲ್ಲ. ಒಂದು ಬಾರಿ ದಾಳ ಹಾಕುತ್ತಲೇ ನನ್ನ ಸೋಲು ಗೆಲುವುಗಳನ್ನು ನಿರ್ಧರಿಸಲು ನಾನು ಸಮರ್ಥನಿದ್ದೇನೆ. ಇದರಿಂದ ಯಾವ ಆಟದಲ್ಲಿ ಪಣವನ್ನು ಕಟ್ಟಬಹುದು, ಯಾವ ಆಟದಲ್ಲಿ ಪಣವನ್ನು ಕಟ್ಟಬಾರದು ಎಂದು ಹೇಳಲು ನನಗೆ ಸಾಧ್ಯವಿದೆ.
ನನಗೆ ಆ ಆಟದಲ್ಲಿ ವಿಶೇಷವಾದ ಪಾಂಡಿತ್ಯವಿದೆ. ಕುಂತಿಯ ಮಗನಾದ ಧರ್ಮಜನಿಗೆ ಆ ಆಟದಲ್ಲಿ ಹೆಚ್ಚಿನ ಅಭಿರುಚಿ ಇದೆ, ಆದರೆ ಅವನಿಗೆ ಹೆಚ್ಚಿನ ಪರಿಶ್ರಮವಿಲ್ಲ. ಜೂಜಿಗಾಗಲಿ ಯುದ್ಧಕ್ಕಾಗಲಿ ಕರೆದರೆ ಪಾಂಡುಪುತ್ರನು ಬರುವುದಿಲ್ಲವೆಂದು ಹೇಳಲಾರೆನು. ನೀನವನನ್ನು ಜೂಜಾಟಕ್ಕೆ ಆಹ್ವಾನಿಸಿದೆಯಾದರೆ ಪ್ರತಿಯೊಂದು ಆಟದಲ್ಲಿಯೂ ಕಪಟದ ಮೂಲಕವಾಗಿ ಅವನನ್ನು ಸೋಲಿಸಿಬಿಡುವೆನು. ನಾನವನ ಐಶ್ವರ್ಯವನ್ನೆಲ್ಲ ನಿನಗೆ ಪಗಡೆಯಾಟದಲ್ಲಿ ನಿಶ್ಚಯವಾಗಿ ಗೆದ್ದುಕೊಡುತ್ತೇನೆ. ನೀನು ಆ ಅತುಲೈಶ್ವರ್ಯವನ್ನು ಅನುಭವಿಸಬಹುದು. ಸುಯೋಧನ, ಇಲ್ಲೇ ಅವನು ಯೋಚನೆ ಮಾಡಬೇಕಾಗಿತ್ತು, ಫ್ರೀಯಾಗಿ ಶಕುನಿ ಯಾಕೆ ನನಗೆ ಈಸ್ಕೊಡ್ತಾ ಇದ್ದಾನೆ, ಅವನೇ ಸಾಮ್ರಾಟ್ ಆಗ್ಬೋದಾಗಿತ್ತಲ್ಲ. ಅಷ್ಟು ಸಾಮರ್ಥ್ಯ ಇದ್ದರೆ ಯೋಚನೆ ಬರೋದಿಲ್ಲ. ಆಸೆ ಬಂದಾಗ ಬುದ್ಧಿ ಕೆಲಸ ಮಾಡಲ್ಲ. ಹಾಂ, ಶಕ್ನಿ ಕಂಪ್ಲೀಟ್ ಇದು. ಇವು ಭೀಷ್ಮನ ಆಕ್ರಮಣ ಬಿಟ್ಟು ಅವನ್ನೆಲ್ಲ ಜೈಲಿಗೆ ಹಾಕಿ ಸಾಯಿಸ್ಬಿಟ್ಟಿರ್ತಾನೆ. ಇವನೊಬ್ಬ ಉಳ್ಕೊಂಡಿರ್ತಾನೆ ಜೈಲಿನಲ್ಲಿ. ಅವನು ಸೇಡು ತೀರಿಸ್ಕೊಳ್ಳೋದಕ್ಕೆ ಅವ್ರ ಜೊತೆ ಇದ್ದಂಗೆ ನಾಟಕ ಮಾಡ್ತಾಯಿದ್ದಾನೆ. ಅವ್ರ ಜೊತೆ ಇದ್ದು ಅವರನ್ನೇ ನಾಶನ ಮಾಡಬೇಕಂತ. ಕೇವಲ ಶ್ರೀಕೃಷ್ಣ ಮತ್ತು ನಕುಲ ಇವರಿಬ್ಬರೇ ತಿಳಿದಿರ್ತಾರೆ ಇವನ ಸೀಕ್ರೆಟ್ ಶಕುನಿ. ಮಿಕ್ಕಿದವ್ರು ಯಾರಿಗೂ ಗೊತ್ತಿರೋದಿಲ್ಲ. ಕಂಪ್ಲೀಟ್ ಕುರುವಂಶ ಪಾಂಡವಂಶನ ಕಂಪ್ಲೀಟ್ ಸರ್ವನಾಶನ ಮಾಡಬೇಕಂತ ಬಂದಿರ್ತಾನೆ ಅವನು. ಶಕುನಿಯು ಮಾತನ್ನು ಮುಗಿಸಿದೊಡನೆಯೇ ದುರ್ಯೋಧನನು ಧೃತರಾಷ್ಟ್ರನಿಗೆ ಸಮಾಲೋಚಿಸಲು ಅವಕಾಶವನ್ನೇ ಕೊಡದೆ ಒತ್ತಾಯ ಮಾಡಿ ಹೇಳಿದನು. ಮಹಾರಾಜ, ಮಾವನಾದ ಶಕುನಿಯು ನಿಶ್ಚಯವಾಗಿಯೂ ಪಗಡೆಯಾಟದಲ್ಲಿ ಬಹು ನಿಷ್ಣಾತನಾಗಿದ್ದಾನೆ ಮತ್ತು ಪಗಡೆಯಾಟದಲ್ಲಿ ಧರ್ಮಜನಿಗಿರುವ ಅತುಲೈಶ್ವರ್ಯವನ್ನು ನನಗೆ ಗೆದ್ದುಕೊಡಲು ಸಿದ್ಧನಾಗಿದ್ದಾನೆ. ಪಗಡೆಯಾಟಕ್ಕೆ ಒಡನೆಯೇ ಅನುಮತಿಯನ್ನು ದಯಪಾಲಿಸು ಮಹಾರಾಜ. ಮಗು, ನಿನಗೆ ತಿಳಿದಿರುವಂತೆಯೇ ನಾನು ಯಾವಾಗಲೂ ಮಹಾಮೇಧಾವಿಯಾದ ವಿದುರನ ಸಲಹೆಯಂತೆಯೇ ರಾಜಕಾರ್ಯಗಳನ್ನು ನಡೆಸುತ್ತಿರುತ್ತೇನೆ. ಅವನೊಡನೆ ಸಮಾಲೋಚಿಸಿದ ನಂತರ ಈ ವಿಷಯದಲ್ಲಿ ನನ್ನ ನಿರ್ಧಾರವೇನೆಂಬುದನ್ನು ನಿನಗೆ ತಿಳಿಯಪಡಿಸುತ್ತೇನೆ. ದೂರಾಲೋಚನೆಯುಳ್ಳ ಧರ್ಮಕ ದೃಷ್ಟಿಯುಳ್ಳ ವಿದುರನು ಯಾವುದು ಒಳ್ಳೆಯದು, ಯಾವುದು ಕಾರ್ಯದಿಂದ ಉಭಯತ್ರರಿಗೂ ಹಿತವುಂಟಾಗುತ್ತದೆ ಮತ್ತು ಯಾವ ಕಾರ್ಯವನ್ನು ಯಾವಾಗ ಮಾಡಬೇಕು ಎಂಬುದನ್ನು ಹೇಳುತ್ತಾನೆ. ನಿಜವಾಗಲೂ ಧೃತರಾಷ್ಟ್ರನಿಗೆ ವಿದುರನ ಮೇಲೆ ತುಂಬ ನಂಬಿಕೆ ಇತ್ತು. ವಿದುರನು ಯಾವಾಗಲೂ ನಮ್ಮ ಇಬ್ಬರು ಹಿತಕ್ಕೆ ಮಾತಾಡ್ತಾನೆ ಅನ್ನೋದು ಸಾಯೋ ತನಕ, ಲಾಸ್ಟ್ ತನಕ ವಿದುರನ ಮೇಲೆ ಶ್ರದ್ಧೆ ಇರುತ್ತೆ. ಆದರೆ ಮಗನ ಪ್ರೀತಿಯನ್ನು ಬಿಟ್ಕೊಡೋಕ್ಕಾಗದೆ ದೂರ ಮಾಡ್ಕೊತಾನೆ. ವಿದುರನ ಹೆಸರನ್ನೆತ್ತಿದೊಡನೆಯೇ ದುರ್ಯೋಧನನ ಮುಖಾರವಿಂದವು ಕುಂದಿ ಹೋಯಿತು. ದುಗುಡದಿಂದಲೇ ಹೇಳಿದನು, ತಾತ, ತಂದೆಯನ್ನು ಕೂಡ ತಾತ ಅಂತಾರೆ ಸಂಸ್ಕೃತದಲ್ಲಿ. ನೀನು ವಿದುರನ ಸಲಹೆಯನ್ನು ಕೇಳಿದೆಯಾದರೆ ಅವನು ಇದಕ್ಕೆ ಖಂಡಿತವಾಗಿ ಒಪ್ಪಲಾರನು. ಅವನ ಸಲಹೆಯಂತೆ ನೀನು ಪಗಡೆಯಾಟಕ್ಕೆ ಅನುಮತಿಯನ್ನು ಕೊಡದಿದ್ದರೆ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಂತೂ ನಿಶ್ಚಯ. ಒಂದು 10-15 ಸತಿ ಹಿಂಗೆ ಮಾಡ್ತಾನೆ, ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಪಿಸ್ತಾನೆ. ಮತ್ತು ನಾನು ಸತ್ತ ನಂತರ ನೀನು ವಿದುರನೊಡನೆ ಸುಖವಾಗಿ ಬಾಳಬಹುದಾಗಿದೆ. ಈ ಪ್ರಪಂಚವೆಲ್ಲವೂ ನಿನ್ನದೇ ಆಗುವುದು. ನನ್ನಿಂದ ನಿನಗೇನಾಗಬೇಕಾಗಿದೆ? ಧೃತರಾಷ್ಟ್ರ ರಾಜನಿಗೆ ದುರ್ಯೋಧನನ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸುವ ಮತ್ತು ಧರ್ಮಸಮ್ಮತವಾದ ರೀತಿಯಲ್ಲಿ ನಡೆಯುವ ಸಾಮರ್ಥ್ಯವಿರಲಿಲ್ಲ. ಕುರುಡ ಪುತ್ರ ವ್ಯಾಮೋಹಕ್ಕೆ ಒಳಗಾದನು. ದುರ್ಯೋಧನನ ದುಗುಡದಿಂದ ಕೂಡಿದ ಮತ್ತು ಕರ್ಕಶವಾದ ಮಾತುಗಳನ್ನು ಕೇಳಿದೊಡನೆಯೇ ವಿದುರನ ಸಲಹೆಯನ್ನು ಕೇಳಬೇಕೆಂಬ ನಿಶ್ಚಯವನ್ನು ಬದಿಗೊತ್ತಿ ದುರ್ಯೋಧನನ ನಿರ್ದೇಶನದಂತೆಯೇ ಧರ್ಮಜನನ್ನು ದ್ಯೂತಕ್ಕೆ ಆಹ್ವಾನಿಸಬೇಕೆಂದು ನಿಶ್ಚಯಿಸಿ ಸೇವಕರನ್ನು ಕರೆಯಿಸಿ ಹೇಳಿದನು. ಒಡನೆಯೇ ವಾಸ್ತುಶಿಲ್ಪವನ್ನು ತಿಳಿದಿರುವ ತಜ್ಞರನ್ನು ಕರೆತನ್ನಿರಿ. ಅವರು ಈ ಕೂಡಲೇ 100 ಬಾಗಿಲುಗಳುಳ್ಳ, 1000 ಕಂಬಗಳುಳ್ಳ ಅತಿ ಸುಂದರವಾದ ವಿಶಾಲವಾದ ಸಭಾಮಂದಿರವನ್ನು ನಿರ್ಮಿಸಲಿ. ಕುಶಲರಾದ ಬಡಗಿಗಳನ್ನು ಕರೆತನ್ನಿರಿ. ಒಳ್ಳೊಳ್ಳೆಯ ವಜ್ರವೈಡೂರ್ಯಾದಿಗಳು ಗೋಡೆಗಳಲ್ಲಿ ಮೆಟ್ಟಲಡಿಲಲ್ಲಿ ಇಂತಹ ಅದ್ಭುತವಾದ ಸಭಾಮಂದಿರದ ರಚನೆಯಾದೊಡನೆಯೇ ನನಗೆ ತಿಳಿಯಪಡಿಸಿರಿ. ದುರ್ಯೋಧನನನ್ನು ಸಂತೈಸುವ ಸಲುವಾಗಿ ಹೀಗೆ ನಿಶ್ಚಯಿತ ಧೃತರಾಷ್ಟ್ರನು ಒಡನೆಯೇ ವಿದುರನಿಗೂ ಹೇಳಿ ಕಳಿಸಿದನು. ಜನಮೇಜಯ, ನಿಶ್ಚಯವಾಗಿಯೂ ಧೃತರಾಷ್ಟ್ರನು ಯಾವ ಕಾರ್ಯವನ್ನಾದರೂ ವಿದುರನ ಸಲಹೆಯನ್ನು ಪಡೆಯದೆ ಮಾಡುತ್ತಿರಲಿಲ್ಲ. ಆದರೆ ಈ ಒಂದು ಕಾರ್ಯವನ್ನು ಮಾತ್ರ ದೋಷವಿದೆ ಎಂಬುದನ್ನು ತಿಳಿದಿದ್ದರೂ
ಧೃತರಾಷ್ಟ್ರನು ವಿದುರನ ಅಭಿಪ್ರಾಯವನ್ನು ಕೇಳದೆಯೇ ಮಾಡಲು ನಿಶ್ಚಯಿಸಿದನು. ಮಹಾತ್ಮನಾದ ವಿದುರನಿಗೆ ದ್ಯೂತದ ವಿಷಯವು ತಿಳಿದೊಡನೆಯೇ ಕಲಿಯ ಪ್ರವೇಶವಾಯಿತೆಂದೇ ಭಾವಿಸಿದನು. ಸರ್ವ ವಿನಾಶವಾದ ಕಾರ್ಯವು ಪ್ರಾರಂಭವಾಯಿತೆಂದು ತಿಳಿದು ಒಡನೆಯೇ ಧೃತರಾಷ್ಟ್ರನ ಬಳಿಗೆ ಬಂದು ಅಣ್ಣನಿಗೆ ನಮಿಸಿ ಹೇಳಿದನು. ಆ ಬೆಂಗಳೂರು ಕಡೆಯಲ್ಲಿ, ಕೋಲಾರ ಡಿಸ್ಟಿಕ್ಕಲ್ಲಿ ಒಂದು ಸತಿ ಹೆಂಡತಿಯರನ್ನು ಎಲೆಕ್ಷನ್ನಾಗಿ ಬೆಟ್ಟಿಂಗ್ ಇಟ್ಕೊಂಡವ್ರು, ಪಂದ್ಯ. ನಮ್ಮ ಪಾರ್ಟಿ ಗೆದ್ರೆ ನಿನ್ನ ಹೆಂಡ್ತಿ ನಾನು ಕೊಟ್ಬಿಡೋಕು, ನಮ್ಮ ಪಾರ್ಟಿಗೆ ನನ್ನ ಹೆಂಡ್ತಿ ನೀನು ಕೊಟ್ಬಿಡ್ತೀನಿ ಅಂತ. ಮತ್ತು ಅದು ರಿಸಲ್ಟ್ ಬಂದ ಮೇಲೆ ಹಿಂಗೆ ಹೆಂಡತಿಯರು ಕೊಡುವಂತ ಮಾಡೋಕ್ಕೋದ್ರೆ ಹೆಂಡ್ತೀರು ಯಾಕೆ ಹೋಗ್ತಾರೆ? ಹೆಂಡ್ತೀರಿಗೆ ಅವ್ರಿಗೆ ಹೇಳಿರೋದೇ ಇಲ್ಲ, ಈ ಬೆಟ್ಟು ಕಟ್ಕೊಂಡಿರೋದು, ಇವರು ಕಟ್ಕೊಂಡಿರ್ತಾರೆ. ಅವನು ಬೇಕು ಅಂದ್ಬಿಟ್ಟು ಜಗಳ ಆದಮೇಲೆ ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೊಡ್ಡ ಕೇಸ್ ಆಗಿತ್ತು. ಹಾಗೆ ಜೂಜಾಟದಲ್ಲಿ ಎಷ್ಟೋ ಮರ್ಡರ್ಗಳಾಗ್ಬಿಡ್ತವೆ. ಮಹಾರಾಜ, ನೀನು ಈಗ ಮಾಡಿರುವ ನಿಶ್ಚಯವನ್ನು ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಈ ದ್ಯೂತದ ಮಹಾತ್ಮನಾದ ವಿದುರನಿಗೆ ದ್ಯೂತದ ವಿಷಯವು ಕಲಿ ಪ್ರವೇಶವಾಯಿತು ಅಂತ ಭಾವಿಸಿದನು. ಸರ್ವ ವಿನಾಶವಾದ ಕಾರ್ಯವು ಪ್ರಾರಂಭವಾಯಿತೆಂದೇ ತಿಳಿದು ಒಡನೆಯ ಧೃತರಾಷ್ಟ್ರನ ಬಳಿಗೆ ಬಂದು ಅಣ್ಣನಿಗೆ ನಮಿಸಿ ಹೇಳಿದನು. ಮಹಾರಾಜ, ನೀನು ಈಗ ಮಾಡಿರುವ ನಿಶ್ಚಯವನ್ನು ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಈ ದ್ಯೂತದ ಕಾರಣದಿಂದಾಗಿ ಮಕ್ಕಳಲ್ಲಿ ಪರಸ್ಪರವಾಗಿ ದ್ವೇಷವುಂಟಾಗದಿರುವಂತೆ ಮಾಡುವುದೇ ನಿನ್ನ ಇಂದಿನ ಮುಖ್ಯ ಕರ್ತವ್ಯವಾಗಿದೆ. ವಿದುರ, ಆತಂಕ ಪಡಬೇಡ. ದೈವವು ನಮ್ಮ ಮೇಲೆ ಕರುಣೆ ತೋರಿದಲ್ಲಿ ನಿಶ್ಚಯವಾಗಿಯೂ ಈ ದ್ಯೂತದಿಂದ ನಮ್ಮ ಮಕ್ಕಳಲ್ಲಿ ಯಾವ ವಿಧವಾದ ಕಲಹವೂ ಉಂಟಾಗುವುದಿಲ್ಲ. ಶುಭವಾಗಲಿ ಅಶುಭವಾಗಲಿ, ಹಿತವಾಗಲಿ ಅಹಿತವಾಗಲಿ, ಯಾವ ವಿವೇಚನೆಯೂ ಇಲ್ಲದೆ ಈ ದ್ಯೂತವು ನಡೆದು ಹೋಗಲಿ. ಇದು ನಿಶ್ಚಯವಾಗಿಯೂ ದೈವ ಸಂಕಲ್ಪದಂತೆಯೇ ನಡೆಯುವುದಾಗಿದೆ. ವಿದುರ, ನಾನು ಇಲ್ಲಿಯೇ ಇರುವಾಗ ಭೀಷ್ಮ ದ್ರೋಣರು ಮತ್ತು ನೀನು ದ್ಯೂತದ ಆಗುಹೋಗುಗಳನ್ನೇನೆಂಬುದನ್ನು ನೋಡುತ್ತಾ ಕುಳಿತುಕೊಳ್ಳುವಾಗ ಒಂದು ವೇಳೆ ವಿಧಿಯೇ ಈ ದ್ಯೂತದ ಮೂಲಕ ಕಲಹದ ಪ್ರಾದುರ್ಭಾವವನ್ನು ನಿಶ್ಚಯ ಮಾಡಿದ್ದರೂ ಕಲಹವಾಗಲಾರದೆಂದು, ದ್ಯೂತದಿಂದ ಯಾವ ವಿಧವಾದ ದುಷ್ಪರಿಣಾಮವೂ ಆಗುವುದೆಂದು ನನ್ನ ದೃಢ ನಿಶ್ಚಯವಾಗಿದೆ. ಆದುದರಿಂದ ನೀನೀಗಲೇ ಉತ್ತಮವಾದ ವಾಜಿಗಳಿಂದ ಯುಕ್ತವಾದ ರಥವನ್ನೇರಿ ಖಾಂಡವಪ್ರಸ್ಥಕ್ಕೆ ಹೋಗಿ ಧರ್ಮಜನನ್ನು ನಿನ್ನ ಸಂಗಡ ಕರೆದುಕೊಂಡು ಬಾ. ಇದೇ ನನ್ನ ನಿಶ್ಚಯ ವಿದುರ. ಇದಕ್ಕೆ ಪ್ರತಿಯಾಗಿ ಏನನ್ನೂ ಹೇಳಬೇಡ. ದೈವ ಚಿಂತನೆಯೇ ಹೆಚ್ಚಿನದೆಂದು, ಆ ದೈವವೇ ಈ ಪ್ರಕರಣಗಳೆಲ್ಲವನ್ನು ಉಂಟು ಮಾಡಿದೆ ಎಂಬುದನ್ನು ನನ್ನ ಅಭಿಪ್ರಾಯವಾಗಿದೆ. ಧೃತರಾಷ್ಟ್ರನ ಮಾತುಗಳನ್ನು ಕೇಳಿ ವಿದುರನು ಕುರುವಂಶಕ್ಕೆ ವಿನಾಶಕಾಲವು ಸನ್ನಿಹಿತವಾಯಿತೆಂದೇ ನಿಶ್ಚಯಿಸಿ ಬಹಳ ದುಃಖಿತನಾಗಿ ಮಹಾತ್ಮನಾದ ಭೀಷ್ಮನ ಬಳಿಗೆ ಹೋದನು. ಜನಮೇಜಯ ವೈಶಂಪಾಯನರು ಹೇಳ್ತಾರೆ, ವೇದಾಂಗ ಪಾರಂಗತರಾದ ವೈಶಂಪಾಯನರೇ, ಅಷ್ಟೊಂದು ದುಷ್ಪರಿಣಾಮವನ್ನುಂಟು ಮಾಡಿದ ವಂಶ ವಿನಾಶಕವಾದ ನನ್ನ ತಾತಂದಿರನ್ನು ನಾನಾ ಕಷ್ಟಗಳಿಗೆ ಗುರಿಪಡಿಸಿದ ಪಗಡೆಯಾಟವು ಹೇಗೆ ಪ್ರಾರಂಭವಾಯಿತು? ಯಾವ ರಾಜರು ಪಗಡೆಯಾಟದ ಪ್ರೇಕ್ಷಕರಾಗಿದ್ದರು? ಅವರಲ್ಲಿ ಪಗಡೆಯಾಟಕ್ಕೆ ಸಮ್ಮತಿಸಿದವರು ಯಾರು? ಅಸಮ್ಮತಿಯನ್ನು ಯಾರು ವ್ಯಕ್ತಪಡಿಸಿದರು? ಸಕಲ ಕ್ಷತ್ರಿಯರ ವಿನಾಶಕ್ಕೆ ಕಾರಣಭೂತವಾದ ಆ ಪಗಡೆಯಾಟದ ವಿಷಯವನ್ನು ಅಮೂಲಾಗ್ರವಾಗಿ ತಿಳಿಯಬೇಕೆಂಬ ಅಭಿಲಾಷೆ ಇದೆ. ದಯವಿಟ್ಟು ವಿಶದವಾಗಿ ಹೇಳಿರಿ. ಹೀಗೆ ಪ್ರಶ್ನಿಸಿದ ಜನಮೇಜಯನನ್ನು ಕುರಿತು ಮಹರ್ಷಿಗಳಾದ ವೇದ ತತ್ವವಿದರಾದ ವೈಶಂಪಾಯನರು ನಡೆದದ್ದೆಲ್ಲವನ್ನೂ ವಿಶದವಾಗಿ ಹೇಳಲು ಉಪಕ್ರಮಿಸಿದರು. ಭಾರತ ಸತ್ತಮನೆ ಜನಮೇಜಯ, ನಿನಗೆ ಆ ದಿವ್ಯ ಕಥೆಯನ್ನು ಯಥಾವತ್ತಾಗಿಯೇ ಕೇಳಬೇಕೆಂಬ ಮನಸ್ಸಿರುವುದಾದರೆ ಅದನ್ನು ಸವಿಸ್ತಾರವಾಗಿ ಹೇಳುವೆನು. ಅನನ್ಯಚಿತ್ತನಾಗಿ ಕೇಳು. ವಿದುರನಾಡಿದ ಮಾತು ಧೃತರಾಷ್ಟ್ರನ ಮನಸ್ಸಿನ ಕಳವಳವನ್ನು ಹೆಚ್ಚಿಸಿತು. ವಿದುರನ ಮಾತು ನಿಶ್ಚಯವೆಂದು, ದ್ಯೂತದಿಂದ ಅನೇಕ ವಿಧವಾದ ದುಷ್ಪರಿಣಾಮಗಳು ಸಂಭವಿಸುವುದೆಂಬುದು ಧೃತರಾಷ್ಟ್ರನಿಗೂ ನಿಶ್ಚಯವಾಯಿತು. ದ್ಯೂತದಿಂದ ಮಗನನ್ನು ವಿಮುಖನನ್ನಾಗಿ ಮಾಡಬೇಕೆಂಬ ಇಚ್ಛೆಯಿಂದ ಮತ್ತೊಮ್ಮೆ ಮಗನನ್ನು ಕರೆಯಿಸಿ ಏಕಾಂತದಲ್ಲಿ ಹೇಳಿದನು. ಗಾಂಧಾರಿ ಪುತ್ರನೇ, ದ್ಯೂತದಿಂದ ಏನೂ ಪ್ರಯೋಜನವಿಲ್ಲ. ಈ ಬುದ್ಧಿಯನ್ನು ಬಿಡು. ವಿದುರನು ದ್ಯೂತದ ವಿಷಯವಾಗಿ ಸದಭಿಪ್ರಾಯವುಳ್ಳವನಾಗಿಲ್ಲ. ಮಹಾಬುದ್ಧಿವಂತನಾಗಿರುವ ವಿದುರನು ಯಾವಾಗಲೂ ನಮಗೆ ಅಹಿತವಾದ ಸಲಹೆಯನ್ನು ಕೊಡತಕ್ಕವನಲ್ಲ. ಇದು ಕುರುಡರಿಗೆ ಬುದ್ಧಿ ಚೆನ್ನಾಗಿರುತ್ತೆ, ಅವ್ರಿಗೆ ಗೊತ್ತು ಯಾರೋ ಹೆಂಗೆ ನಮಗೆಲ್ಲ ಅಂತ. ಆದರೆ ಅವನು ದುರ್ಯೋಧನ ಎಲ್ಲಿ ಕೇಳ್ತಾನೆ?
ಆದುದರಿಂದ ವಿದುರನು ಹೇಳುವುದೆಲ್ಲವೂ ನಮ್ಮ ಹಿತಕ್ಕೆಂದೇ ನಾನು ಭಾವಿಸಿರುತ್ತೇನೆ. ಅವನು ಹೇಳುವುದನ್ನೇ ನೀನು ಕೇಳಿ ಅದರಂತೆ ನಡೆದೆಯಾದರೆ ಅದರಿಂದ ನಿನಗೂ ಒಳ್ಳೆಯದಾಗುವುದು. ದೇವೇಂದ್ರನ ಗುರುವಾದ ಬೃಹಸ್ಪತಿಯು ತಿಳಿದಿರುವ ಶಾಸ್ತ್ರಗಳನ್ನು ರಹಸ್ಯಗಳೊಡನೆ ವಿದುರನು ತಿಳಿದಿರುತ್ತಾನೆ. ಆದುದರಿಂದ ನಾನು ಯಾವಾಗಲೂ ವಿದುರನ ಸಲಹೆಯಂತೆಯೇ ನಡೆಯುತ್ತೇನೆ. ದುರ್ಯೋಧನ, ವೃಷ್ಣಿಗಳ ವಂಶಕ್ಕೆ ಸಕಲ ನೀತಿ ವಿಶಾರದನಾದ ಉದ್ಧವನು ಸಲಹೆಗಾರನಾಗಿರುವಂತೆ ಕುರುವಂಶಕ್ಕೆ ವಿದುರನು ಸಲಹೆಗಾರನಾಗಿರುವನು. ಆದುದರಿಂದ ವಿದುರನ ಸಲಹೆಯಂತೆ ಜೂಜಿನಿಂದ ಪರಾಂಗುಖನಾಗಿ ದ್ಯೂತದಿಂದ ಪರಸ್ಪರವಾಗಿ ವೈಮನಸ್ಯವು ಉತ್ಪನ್ನವಾಗುವುದಂತೂ ನಿಶ್ಚಯ. ರಾಜರಲ್ಲಿ ಪರಸ್ಪರ ವೈಮನಸ್ಯವು ರಾಜ್ಯ ವಿನಾಶಕ್ಕೆ ಕಾರಣವಾಗುತ್ತದೆ. ಆದುದರಿಂದ ಖಂಡಿತವಾಗಿಯೂ ಪಾಂಡವರೊಡನೆ ದ್ಯೂತವಾಡಬೇಕೆಂದಿರುವ ನಿನ್ನ ಇಚ್ಛೆಯನ್ನು ಪರಿತ್ಯಜಿಸು. ನೀನೇನೂ ತಿಳಿಯದವನಲ್ಲ, ಅವಿದ್ಯಾವಂತನೂ ಅಲ್ಲ. ಸಕಲ ಶಾಸ್ತ್ರಗಳಲ್ಲಿಯೂ ನಿನಗೆ ಪಾಂಡಿತ್ಯವಿದೆ. ನಿನ್ನನ್ನು ನಾವು ಬಹಳ ಅಕ್ಕರೆಯಿಂದ ಪೋಷಿಸಿದ್ದೇವೆ. ಜ್ಯೇಷ್ಠ ಪುತ್ರನಾಗಿ ಹುಟ್ಟಿ ರಾಜಪದವಿಯನ್ನು ಪಡೆದಿದ್ದರೂ ನಾನು ಸುಖಿಯಲ್ಲ ಎಂದು ಭ್ರಾಂತನಾಗಿರುವೆಯಲ್ಲ. ಸಾಧಾರಣ ಮನುಷ್ಯರು ಧರಿಸಲಾಗದ ಅಮೂಲ್ಯವಾದ ವಸ್ತ್ರಗಳನ್ನುಡುವೆ. ಷಡ್ರಸೋಪೇತವಾದ ಭೋಜನವನ್ನು ಉಪಭುಂಜಿಸುವೆ. ಹೀಗಿದ್ದರೂ ನೀನು ದುಃಖಿಸುವೆ ಏಕೆ? ವಂಶ ಪಾರಂಪರ್ಯವಾಗಿ ಬಂದಿರುವ ಜನನೀ ಬಿಡವಾದ ಐಶ್ವರ್ಯ ಸಮೃದ್ಧವಾಗಿರುವ ರಾಜ್ಯದಲ್ಲಿ ರಾಜನಾಗಿರುವ ನೀನು ದೇವೇಂದ್ರನು ಸ್ವರ್ಗಲೋಕದಲ್ಲಿ ಶೋಭಿಸುವಂತೆ ಶೋಭಿಸುತ್ತಿರುವೆ. ಪ್ರಾಜ್ಞನೇ, ಇಷ್ಟೊಂದು ಭೋಗ ಸಾಮಗ್ರಿಗಳನ್ನು ಪಡೆದು ಸರ್ವದಾ ಸಂತೋಷದಿಂದಿರಬೇಕಾಗಿರುವ ನೀನು ಚಿಂತಿಸುತ್ತಿರುವೆ ಏಕೆ? ನಿನ್ನ ದುಃಖಕ್ಕೆ ಕಾರಣವಾದರೂ ಏನು? ಯಾವ ವಿಷಯವೂ ನಿನ್ನನ್ನು ಇಷ್ಟೊಂದು ನಿಸ್ತೇಜನನ್ನಾಗಿ ಮಾಡಿಬಿಟ್ಟಿದೆ ಹೇಳು ಕಂದ. ದುರ್ಯೋಧನನೊಮ್ಮೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳತೊಡಗಿದನು. ತಂದೆಯೇ, ಶತ್ರುವಿನ ಅತುಲೈಶ್ವರ್ಯವನ್ನು ಪ್ರತ್ಯಕ್ಷವಾಗಿ ನೋಡಿದ ನಂತರವೂ ನಾನು ಉಡುಗೆ ತೊಡುಗೆಗಳನ್ನು ಮತ್ತು ಅನ್ನಾಹಾರಗಳನ್ನು ವರ್ಜಿಸದೆ ಉಪಭೋಗಿಸುತ್ತಿರುವನಲ್ಲ. ನಾನು ನಿಶ್ಚಯವಾಗಿ ಮಹಾಪಾಪಿಷ್ಠನೇ ಸರಿ. ಇತರ ರಾಜರ ಐಶ್ವರ್ಯವನ್ನು ಕೂಡ ಕಂಡು ಮಾತ್ಸರ್ಯ ಹೊಂದದ ರಾಜನನ್ನು ಪುರುಷಾದವನೆಂದೇ ಹೇಳುತ್ತಾರೆ. ಮಹಾರಾಜ ಅಂದರೆ ಇನ್ನೊಬ್ಬನು ಬೆಳೀತಾ ಇದ್ದರೆ ಹೊಟ್ಟೆ ಕಿಚ್ಚು ಪಡಬೇಕಂತ ಹೇಳ್ತಾ ಇದ್ದಾನೆ. ಮಹಾರಾಜ, ಈಗ ನಮ್ಮಲ್ಲಿರುವ ಸಾಧಾರಣವಾದ ಐಶ್ವರ್ಯವು ನನಗೆ ತೃಪ್ತಿಯನ್ನುಂಟು ಮಾಡುವುದಾಗಿಲ್ಲ. ಅದಕ್ಕೆ ಈ ಪ್ರಪಂಚದಲ್ಲಿ ನಾವು ಏನನ್ನು ಹೊಂದಿದ್ರೂ ಕೂಡ ಸಾಪೇಕ್ಷನೇ. ಇವತ್ತು ನೀನು ಮಾರುತಿ ಕಾರ್ ತೊಗೊಂಬರ್ತೀಯ, ಪಕ್ಕದ ಮನೆಯವನು ಬೆಂಜ್ ಕಾರ್ ತೊಗೊಂಬಂದ್ರೆ ನೀನು ಆನಂದ ಮಟಾಶ್. ನೀನು ಬೆಂಜ್ ಕಾರ್ ತೊಗೊಂಬಂದ್ರೆ ಅವನು ಹೆಲಿಕಾಪ್ಟರ್ ತೊಗೊಂಬಂದ್ಬಿಟ್ರೆ ನೀನು ಆನಂದ ಮಟಾಶ್. ಅದಕ್ಕೆ ಇಲ್ಲಿ ಯಾವ ಆನಂದದಲ್ಲೂ ಸುಖ ಇರೋದಿಲ್ಲ. ಅದಕ್ಕೆ ನಿರತಿಶಯವಾದಂಥ ನಮ್ಮ ಸ್ವರೂಪ ಆನಂದವನ್ನು ಹೊಂದಬೇಕು. ಅದಕ್ಕಿಂತ ದೊಡ್ಡ ಆನಂದ ಇನ್ಯಾವುದೂ ಇರೋದಿಲ್ಲ ಕಂಪ್ಯಾರಿಸನ್. ಮಹಾರಾಜ, ಈಗ ನಮ್ಮಲ್ಲಿರುವ ಸಾಧಾರಣವಾದ ಐಶ್ವರ್ಯವು ನನಗೆ ತೃಪ್ತಿಯನ್ನುಂಟು ಮಾಡುವುದಾಗಿಲ್ಲ. ಕುಂತಿಪುತ್ರನ ಜಾಜ್ವಲ್ಯಮಾನವಾದ ಐಶ್ವರ್ಯವನ್ನು ನೋಡಿದ ನಂತರ ನಾನು ಬಹಳ ಸಂಕಟಕ್ಕೀಡಾಗಿದ್ದೇನೆ. ನಿಶ್ಚಯವಾಗಿ ಹೇಳುವುದಾದರೆ ನನ್ನಲ್ಲಿರುವ ಸತ್ವವು ಅಚಲವಾದುದೆಂದೇ ಹೇಳಬೇಕು. ಏಕೆಂದರೆ ಪ್ರಪಂಚದ ಎಲ್ಲ ರಾಜ್ಯಕೋಶಗಳು ಧರ್ಮಜನ ಸಾರ್ವಭೌಮತ್ವಕ್ಕೆ ಸೇರಿ ಹೋದ ಮೇಲೆಯೂ ನಾನು ಇನ್ನೂ ಜೀವಂತನಾಗಿ ಉಳಿದಿರುವೆನಲ್ಲವೇ? ನೀಪರು, ಚಿತ್ರಕರು, ಕೌಕುರರು, ಕಾರಸ್ಕರರು, ಲೋಹಜಂಗರು ಇವರೆಲ್ಲರೂ ಧರ್ಮಜನ ಅರಮನೆಯಲ್ಲೇ ದಾಸಾನುದಾಸರಂತೆ ಸೇವಾವೃತ್ತಿಯನ್ನು ಮಾಡುತ್ತಿರುತ್ತಾರೆ. ವಜ್ರ ವೈಡೂರ್ಯಾದಿಗಳಿಗೆ ಆಶ್ರಯಭೂತನಾದ ಹಿಮವಂತ ರತ್ನಾಕರನೆಂದು ಪ್ರಸಿದ್ಧನಾದ ಸಮುದ್ರ ರಾಜ, ಸಮುದ್ರದ ತೀರ ಪ್ರದೇಶಗಳಲ್ಲಿರುವ ಮತ್ತು ಉಳಿದ ಕಡೆಗಳಲ್ಲಿರುವ ಮಣಿಮಾಣಿಕ್ಯಗಳ ಗಣಿಗಳ ಅಧಿಪತಿಗಳು ಎಲ್ಲರೂ ಧರ್ಮಜನ ಭವ್ಯವಾದ ರತ್ನಮಯವಾದ ಸಭಾಮಂದಿರವನ್ನು ಕಂಡು ನಾಚಿ ತಲೆ ತಗ್ಗಿಸಿಬಿಟ್ಟರು. ನಾನು ಕುರುವಂಶಕ್ಕೆ ಹಿರಿಯ ಮಗನಾಗಿರುವುದರಿಂದ ನನ್ನನ್ನು ಪುರಸ್ಕರಿಸುವ ಉದ್ದೇಶದಿಂದಲೇ ಧರ್ಮಜನು ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುವ ಅಧಿಕಾರಿಯನ್ನಾಗಿ ನನ್ನನ್ನೇ ನೇಮಿಸಿದ್ದನು. ಮಹಾರಾಜ, ನಿಶ್ಚಯವಾಗಿಯೂ ಅಷ್ಟೊಂದು ಅಪರಿಮಿತವಾದ ಮತ್ತು
ಅಮೋಘವಾದ ರತ್ನರಾಶಿಯನ್ನು ನಾನು ನೋಡುವುದಂತಿರಲಿ, ಕೇಳಿಯೂ ಇರಲಿಲ್ಲ. ರಾಜರೆಲ್ಲರೂ ಕೊಡುತ್ತಿದ್ದ ರತ್ನಾಭರಣಗಳನ್ನು, ಸುವರ್ಣ ನಾಣ್ಯಗಳನ್ನು ಸ್ವೀಕರಿಸಲು ನನ್ನ ಕೈಗಳು ಹೆಚ್ಚು ಕಾಲ ಸಮರ್ಥವಾಗಲಿಲ್ಲ. ಸೋತು ಸೊಪ್ಪಾಗಿ ಹೋದೆನು. ನಾನು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಪುನಃ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಳ್ಳಲು ಹೋಗುವವರೆಗೆ ಅನೇಕ ಯೋಜನೆಗಳು ದೂರದಿಂದ ಬಂದಿದ್ದು ರಾಜರೆಲ್ಲರೂ ಕಾದಿರುತ್ತಿದ್ದರು. ಅಪ್ಪ, ಆ ಸಭಾಮಂದಿರದ ಸೊಬಗನ್ನು ವರ್ಣಿಸುವುದಂತೂ ಅಸದಲ. ಶಿಲ್ಪ ವಿಶಾರದನಾದ ಮಯನು ಆ ಸಭಾ ದುರ್ಯೋಧನನಿಗೆ ಅದೆಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾಕೆ ಕೊಟ್ಟಿರ್ತಾನಂದರೆ, ಅವನು ಆ ಕಾರ್ಯಕ್ರಮ ಫೇಲ್ಯೂರ್ ಆಗಬೇಕಂದ್ಬಿಟ್ಟು ಇವ್ರಿಗೆ ರಾಜರಿಗೆ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡೋಕ್ಕೆ ಹೋದಾಗ ಬೇಕಂತ ಸ್ವಲ್ಪ ಹೇಳಿದರೆ ಅದಕ್ಕೆ 10ರಷ್ಟು ಜಾಸ್ತಿ ಕೊಟ್ಟುಬಿಡ್ತಾ ಇರ್ತಾನೆ. ಅವನ ಜಾತಕದಲ್ಲಿ ಎಂಥ ಲಕ್ಷಣ ಇರುತ್ತಂದರೆ, ಅವನು ಯಾರಿಗಾದರೂ ಏನಾದರೂ ಕೊಟ್ಟರೆ ಅದರ 1000ದಷ್ಟು ಅವನ ಹತ್ರ ಬರ್ತಾ ಇರುತ್ತೆ. ಆ ಮೂರ್ಖ ಅದನ್ನು ತಿಳ್ಕೊಂಡಿಲ್ಲ. ಅವನೇನಾದರೂ ನಿಜವಾಗ್ಲೂ ಅವನು ಸ್ವಂತವಾಗಿ ಏನಾದರೂ ದಾನ ಧರ್ಮಗಳು ಮಾಡಿದ್ದಿದ್ರೆ ಅವನ ಜಾತಕ ಅದ್ಭುತವಾದಂಥ ಜಾತಕ ಇರುತ್ತೆ. ಅವನು ಯಾವ ವಿಷಯದಲ್ಲೂ ಅವನಿಗೆ ಸೋಲೇ ಇರೋದಿಲ್ಲ. ದುಃಖೇನ ಯೋದ್ಧುಂ ಯೋಗ್ಯೈತಿ ದುರ್ಯೋಧನ. ಅವನನ್ನು ಗೆಲ್ಲೋದಕ್ಕೆ ಯಾವ ಇಂದನೂ ಸಾಧ್ಯವಾಗಿರೋದಿಲ್ಲ. ಅಂಥ ಗ್ರಹಗಳು ಅಷ್ಟೊಂದು ಅನುಕೂಲ ಇರುತ್ತೆ ದುರ್ಯೋಧನನಿಗೆ. ಬಟ್ ವಿಧಿಯ ಆಟನೇ ಬೇರೆ ಇತ್ತು. ಪರಮಾತ್ಮನ ಪಕ್ಕದ ಜೊತೆ ಇಲ್ಲ ಅಂದರೆ ನೀನು ಎಲ್ಲ ಗ್ರಹಗಳು ಅವರು ಇವರು ಜ್ಯೋತಿಷ್ ಎಲ್ಲ ನಿನ್ನ ಜೊತೆ ಇದ್ದರೆ ನೀನು ಫೇಲ್ಯೂರ್ ಆಗಿಬಿಡ್ತೀಯ. ಅವನಲ್ಲಿ ಈ ತತ್ವ, ಅವನೇನಾದರೂ ಯಾರಿಗಾದ್ರೂ 10 ರೂಪಾಯಿ ದಾನ ಕೊಟ್ಟರೆ ಅದು 1000 ರೂಪಾಯಿ ಆಗ್ತಾಯಿತ್ತು. ಟಕ್ಕಂತ ಅವನಿಗೆ ಇನ್ಕಮ್ ಬಂದುಬಿಡ್ತಾಯಿತ್ತು. ಆ ವಿಷಯ ಕೃಷ್ಣನ್ ತಿಳ್ಕೊಂಡಿರ್ತಾನೆ. ಅದಕ್ಕೆ ಕೃಷ್ಣನ ಅವನ ಕೈಯಲ್ಲಿ ಇವನಿಗೆ ತಪ್ಪು ಕೆಲಸ ಮಾಡ್ತಾನೆ. ಬೇಗ ಎಲ್ರಿಗೂ ಜಾಸ್ತಿ ಕೊಟ್ಬಿಟ್ಟು ಖಾಲಿ ಆಗಿಬಿಟ್ರೆ ಮತ್ತೆ ಕಡಿಮೆ ಬಂದ್ಬಿಟ್ಟು ಕೆಟ್ಟ ಹೆಸರು ಬರಲಿ ಅಂದ್ಬಿಟ್ಟು ಸುಮ್ಮನೆ ಬಡಿಸ್ಬಿಡ್ತಾ ಇರ್ತಾನೆ. ಬಟ್ ಅವನು ಎಷ್ಟು ಬಡಿಸ್ತಾ ಇದ್ದರೆ ರಾಜರು ಇನ್ನೂ ಊಹಿಸಿದ್ದಕ್ಕಿಂತ ಹೆಚ್ಚು ಗಿಫ್ಟ್ಗಳು ತೊಗೊಂಬಂದು ಕ್ಯೂನಲ್ಲಿ ಇರ್ತಾರೆ ಕೊಡೋರು. ಅವನು ಸುಸ್ತಾಗ್ಬಿಟ್ಟಿರುತ್ತೆ ತಗೊಂಡು. ಆ ಸಭಾಮಂದಿರದ ಒಂದೆಡೆಯಲ್ಲಿ ರತ್ನಗಳಿಂದ ಸರೋವರದ ಮೇಲ್ಭಾಗದಂತೆ ಕೆತ್ತಿರುವನು. ನಿಶ್ಚಯವಾಗಿಯೂ ಮಹಾರಾಜ, ಕೃತಕ ಸರೋವರವನ್ನು ಕೃತಕವಾದದ್ದೆಂದು ಹೇಳಲು ಸಾಧ್ಯವೇ ಇಲ್ಲ. ಕಮಲಗಳು, ಹಂಸಗಳು, ಸೋಪಾನಗಳು, ನೀರು ಎಲ್ಲವೂ ನೈಜವಾಗಿರುವಂತೆಯೇ ಕಾಣುತ್ತವೆ. ಅದನ್ನು ನಾನೂ ನಿಜವಾದ ಸರೋವರವಿರಬಹುದೆಂದೇ ಭ್ರಮಿಸಿ ಅದನ್ನು ದಾಟಿ ಹೋಗಲು ವಸ್ತ್ರವನ್ನು ಮೇಲೆ ಕಟ್ಟಿದೆನು. ಅದನ್ನು ಕಂಡ ಭೀಮಸೇನನನ್ನು ದರಿದ್ರನನ್ನು ಕಂಡಾಗ ಅಪಹಾಸ್ಯ ಮಾಡುವಂತೆ ಗಟ್ಟಿಯಾಗಿ ನಕ್ಕನು. ಅದಕ್ಕೆ ಸುಮ್ಮನೆ ನಗೋದು ಕೂಡ ಡೇಂಜರೇ. ಇನ್ನೊಬ್ಬರು ಯಾರಾದರೂ ಈ ಥರ ಅವಮಾನಕ್ಕೀಡಾದಾಗ ನಕ್ಕಿದ್ರೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ. ತಂದೆಯೇ, ನನ್ನಲ್ಲಿ ನಿಶ್ಚಯವಾಗಿಯೂ ಪರಾಕ್ರಮವೇ ಇದ್ದಿದ್ದರೆ ಭೀಮಸೇನನನ್ನು ಅಂದೇ ಮುಗಿಸಿಬಿಡುತ್ತಿದ್ದೆನು. ಅಷ್ಟು ಕೋಪ ಬಂದುಬಿಟ್ಟಿದೆ. ಆದರೆ ನಾನೇನಾದರೂ ಭೀಮನ ಸಂಹಾರಕ್ಕೆ ಯತ್ನಿಸಿದ್ದರೆ ನನ್ನ ಗತಿಯೂ ಶಿಶುಪಾಲನ ಗತಿಯೇ ಆಗುತ್ತಿದ್ದಿತು. ಒಂದು ಸುದರ್ಶ ಚಕ್ರ ಬಿಟ್ಟರೆ ಎಲ್ಲರೂ ಹೋಗ್ಬಿಡ್ತಾಯಿದ್ರು. ನಮ್ಮ ಶತ್ರುವು ಮಾಡಿದ ಆ ಅಪಹಾಸ್ಯವು ನನ್ನನ್ನು ಅಗ್ನಿಯಂತೆ ಈಗಲೂ ಸುಡುತ್ತಲಿದೆ ಮಹಾರಾಜ. ಸಭಾಮಂದಿರದ ಸೊಬಗನ್ನು ಹಾಗೆಯೇ ನೋಡುತ್ತಾ ಮುಂದೆ ಬರುತ್ತಿದ್ದಾಗ ಪುನಃ ಮತ್ತೊಂದು ಸರೋವರವು ಸಿಕ್ಕಿತು. ಅದಾದರೂ ಹಿಂದಿನ ಕೃತಕ ಸರೋವರದಂತೆಯೇ ಇದ್ದಿತು. ಇಂದಿನಂತೆ ಅಪಹಾಸ್ಯಕ್ಕೀಡಾಗಬಾರದೆಂದು ಯೋಚಿಸಿದ್ದ ದೋತ್ರವನ್ನು ಮೇಲೆ ಕಟ್ಟೆದೆಯ ಆ ಸ್ಥಳದಲ್ಲಿ ಕಾಲಿಟ್ಟನು. ಆದರೆ ಅದು ನಿಶ್ಚಯವಾದ ಸರೋವರವೇ ಆಗಿದ್ದಿತು. ಒಡನೆಯ ಸರೋವರದೊಳಕ್ಕೆ ಬಿದ್ದೆನು. ವಸ್ತ್ರಗಳೆಲ್ಲವೂ ತೊಯ್ದು ಹೋದವು. ಅದನ್ನು ನೋಡಿದ ಕೃಷ್ಣಾರ್ಜುನರು ಗಹಗಹಿಸಿ ನಕ್ಕರು. ದಾಸಿಯರೊಡನೆ ಸೇರಿ ದ್ರೌಪದಿಯೂ ನಕ್ಕಳು. ಇಲ್ಲಿ ಅವನಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ತೆಲುಗು ಸಿನಿಮಾದ ಡೈಲಾಗ್ ಇರುತ್ತಲ್ಲ, ಏಮಂಟಿ ಪಾಂಚಾಲಿ ಪಂಚಪುತ್ರಿಕಾ ಅಂತ. ಆ ನಗುವು ನನ್ನ ಹೃದಯದಲ್ಲಿ ಶೂಲದಂತೆ ನಾಟಿ ಈಗಲೂ ಅಪಾರವಾದ ಯಾತನೆಯನ್ನುಂಟು ಮಾಡುತ್ತಿದೆ ಮಹಾರಾಜ. ಆ ನಗು ಮತ್ತೆ ರಿವೈಂಡ್ ಆಗ್ತಾ ಇರುತ್ತೆ ಅವನು. ಅದಕ್ಕೆ ಅವನು ಸಭೆಯಲ್ಲಿ ಅಷ್ಟು ಅವಮಾನ ಮಾಡ್ತಾನೆ ದ್ರೌಪದಿಗೆ. ನನ್ನ ವಸ್ತ್ರಗಳೆಲ್ಲವೂ ತೊಯ್ದು ಹೋಗಲಾಗಿ ಧರ್ಮರಾಜನ ಆಜ್ಞೆಯಂತೆ ಸೇವಕರು ಬೇರೆ ವಸ್ತ್ರಗಳನ್ನು ತಂದುಕೊಟ್ಟರು. ಅದು ನನ್ನ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿತು. ಧರ್ಮರಾಜನ ಸಭಾಮಂದಿರದಲ್ಲಿ ನಾನು ಅನುಭವಿಸಿದ ಮತ್ತೊಂದು ದಾರುಣವಾದ ಕಥೆಯನ್ನು ಹೇಳುವೆನು ಕೇಳಪ್ಪ. ಭೀಮಾದಿಗಳಿಂದ ಅಪಹಾಸ್ಯಕ್ಕೀಡಾದ ನಾನು ಬಹಳ ದುಃಖಿತನಾಗಿ ಸಭಾಮಂದಿರದಿಂದ ಹೊರಕ್ಕೆ ಬರಲು ಹೊರಟೆನು. ನನ್ನ ಎದುರಿನಲ್ಲಿ ಒಂದು ಬಾಗಿಲಿದ್ದಿತು. ಅದರ ಮೂಲಕ ಹೋಗಬೇಕೆಂದು ಯತ್ನಿಸಿದಾಗ ಅದು ನಿಜವಾದ ಬಾಗಿಲಾಗಿರದೆ ಕೃತ್ರಿಮವಾದ ರತ್ನಖಚಿತವಾದ ಗೋಡೆಯಾಗಿದ್ದಿತು.
ನನ್ನ ತಲೆಯು ಅದಕ್ಕೆ ಬಡಿದು ಬಹಳ ಯಾತನೆಯಾಯಿತು. ಆಗ ನನ್ನ ದುಸ್ತುತಿಯನ್ನು ದೂರದಿಂದ ನೋಡಿದ ಯಮಲರು ಒಡನೆಯೇ ನನ್ನ ಬಳಿಗೆ ಬಂದು ಇಬ್ಬರೂ ನನ್ನ ಪಕ್ಕಗಳಲ್ಲಿ ನಿಂತು ಮಸ್ತಕಾಘಾತದಿಂದ ಪರಿಭ್ರಮಣ ಹೊಂದಿದ್ದ ನನಗೆ ಅವಲಂಬನೆಯನ್ನಿತ್ತು ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದರು. ಸಹದೇವನು ಮುಗುಳ್ನಗೆಯಿಂದ ಹಾಸ್ಯ ಮಾಡಿ ಹೇಳಿದನು, ಮಹಾರಾಜ, ಬಾಗಿಲು ಈ ಕಡೆ ಇರುವುದು, ಇದರ ಮೂಲಕ ಹೋಗಬಹುದಾಗಿತ್ತು. ತಾತ, ಆ ಸಮಯದಲ್ಲಿ ಭೀಮನಾಡಿದ ಮಾತು ನಿಶ್ಚಯವಾಗಿ ಹೃದಯಭೇದಕವಾಗಿದ್ದಿತು. ಓ ಧೃತರಾಷ್ಟ್ರ ಪುತ್ರ, ಕುರುಡನ ಮಗನೇ ಎಂಬ ಅರ್ಥದಲ್ಲಿ, ಇದೇ ಬಾಗಿಲು ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು. ಇವೆಲ್ಲವೂ ಅಂದರೆ ಧೃತರಾಷ್ಟ್ರ ಪುತ್ರ ಅಂತ ಬೇಕಾದ್ರೆ ಅವನು ಆ ಉದ್ದೇಶದಲ್ಲಿ ಹೇಳದೇ ಇರ್ಬೋದು. ಕುರುಡನಿಗೆ ಹುಟ್ಟಿದವನು ನೀನು ಕುರುಡನೇ ಅನ್ನೋ ಲೆಕ್ಕದಲ್ಲಿ. ಇವೆಲ್ಲವನ್ನು ನನ್ನ ಹಿಂದಿನ ದುಃಖಕ್ಕೆ ಮಾತ್ಸರ್ಯಕ್ಕೆ ಕಾರಣಗಳಾಗಿವೆ. ಅಂತಹ ಸಭಾಮಂದಿರವನ್ನು ಪಡೆಯುವುದಂತಿರಲಿ, ಅದರ ನಿರ್ಮಾಣಕ್ಕೆ ಉಪಯೋಗಿಸಿರುವ ರತ್ನಗಳ ಹೆಸರುಗಳು ನನಗೆ ತಿಳಿಯದು ಮಹಾರಾಜ. ಈ ಕಾರಣಗಳಿಂದಾಗಿ ನನ್ನ ಹೃದಯವು ಬೆಂದು ಹೋಗುತ್ತಿದೆ. ಈ ಥರನೇ ರಜೋಗುಣ ಇರೋರಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ದೊಡ್ಡ ಜಗಳ ಆಗ್ಬಿಡುತ್ತೆ. ಅದಕ್ಕೆ ಇನ್ನೊಬ್ಬರನ್ನ ಯಾವುದೇ ರೀತಿಯಲ್ಲಿ ಅವಮಾನ ಪಡಿಸಬಾರ್ದು. ಅದು ಸರ್ಕ್ಯಾಸ್ಟಿಕ್ ಸ್ಮೈಲ್ ಅಂತಾರೆ, ಅದು ಮಾಡಬಾರ್ದು. ಈಗ ರೀಸೆಂಟಾಗಿ ಬೊಬ್ಬುಲಿ ಮತ್ತು ವಿಜಯನಗರ ಸಾಮ್ರಾಜ್ಯ ಮಧ್ಯದಲ್ಲಿ ಯುದ್ಧ ಹಂಗೆ ಆಗಿರುತ್ತೆ. ಇಬ್ಬರು ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಇರ್ತಾರೆ. ಬ್ರಿಟಿಷರು ಆಗಲೇ ಎಂಟ್ರಿ ಮಾಡಿರ್ತಾರೆ, ಬ್ರಿಟಿಷರು ಆಕ್ರಮಣ ಮಾಡಿರ್ತಾರೆ. ರಾಜರಿಗೆ ಕೈಗೆ ರಾಜ್ಯವನ್ನು ಕೊಟ್ಬಿಟ್ಟು ಈಗ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊತಾ ಇರ್ತಾರೆ ಅವರು. ಇನ್ನು ಒಬ್ರಿಗೊಬ್ಬರು ಬೊಬ್ಬುಲಿ ರಾಜ ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಜರಿಬ್ಬರು ಸಂಬಂಧಿಗಳ ಥರನೇ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾರೆ. ಒಂದು ಸತಿ ಹಿಂಗೆ ಸಂಕ್ರಾಂತಿಗೆ ಆಂಧ್ರದಲ್ಲಿ ಹೆಚ್ಚು ಚೆನ್ನಾಗಿರುತ್ತಲ್ಲ, ಸಂಕ್ರಾಂತಿಗೆ ಆ ರಾಜರ ಕುಟುಂಬನ ಕರೆಸ್ಬಿಟ್ಟು ಎಲ್ಲ ಚೆನ್ನಾಗಿ ಮರ್ಯಾದೆಲ್ಲ ಮಾಡ್ತಾರೆ. ಅಲ್ಲಿ ಪಂದ್ಯಗಳಿರುತ್ತೆ ಸಂಕ್ರಾಂತಿ, ಕುಸ್ತಿ, ಕೋಳಿ ಪಂದ್ಯ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಲವರು ಯುದ್ಧ ಮಾಡೋರು ಕೋಳಿ ಹುಂಜುಗಳು ಅವೆಲ್ಲ ತಂದಿರ್ತಾರೆ, ಭಾಗಿಯಾಗಿರ್ತಾರೆ. ಅದರಲ್ಲಿ ಇವರು ವಿಜಯನಗರ ಸಾಮ್ರಾಜ್ಯದ ಹುಂಜು ಸೋತೋಗ್ಬಿಟ್ರೆ ಅವರು ಆ ದೇಶದವರೇ ನಿಮ್ಮ ಯೋಗ್ಯತೆ ನೋಡಿ ಎಷ್ಟಿದೆ, ನಮ್ಮ ನೋಡಿ ಗೆದ್ದಿದೆ ಅಂತ ಸುಮ್ಮನೆ ಆ ಮಾತುಗಳು ಎಲ್ಲ ಕಿವಿಗೆ ಬೀಳ್ತಾ ಇರುತ್ತೆ. ಪಾಪ ಬೊಬ್ಬುಲಿ ರಾಜ ಅಷ್ಟೊಂದು ಸೀರಿಯಸ್ಸಾಗಿ ತಗೊಂಡ್ರಲ್ಲ, ಆಟನೇ ನೋಡ್ತಾರೆ. ಬಟ್ ವಿಜಯನಗರ ಸಾಮ್ರಾಜ್ಯದ ರಾಜು ಈಗ ದುರ್ಯೋಧನಿಗೆ ಆದಂಗೆ ಆಗ್ಬಿಟ್ಟಿರುತ್ತೆ ಅವನು. ಮತ್ತು ಕುಸ್ತಿ ಪಂದ್ಯದಲ್ಲೂ ಕೂಡ ಸೋತೋಗ್ಬಿಡ್ತಾರೆ. ಎಲ್ಲ ಪಂದ್ಯಗಳಲ್ಲಿ ಆ ಬೊಬ್ಬುಲಿ ದೇಶದವರೇ ಗೆಲ್ತಾರೆ. ಇಷ್ಟೇನ ನಿಮ್ಮ ರಾಜ್ಯದ ಯೋಗ್ಯತೆ, ಇಷ್ಟೇನ ಕುಸ್ತಿ ಕೊಟ್ಟರು ಅಂತಾರಲ್ಲ ಅವರು. ಇನ್ಯಾರಾದ್ರೂ ಗಂಡಸರಿದ್ದಾರೆ ನಿಮ್ಮ ರಾಜ್ಯದಲ್ಲಿ? ಇಲ್ಲೋ, ಯಾವನು ಗಂಡಸಿಲ್ಲೋ ನಿಮ್ಮ ರಾಜ್ಯದಲ್ಲಿ? ಹಂಗೆ ಹಿಂಗೆ ಎಲ್ಲ ಅಪಮಾನದ ಮಾತುಗಳಿಗೆ ಅಷ್ಟಕ್ಕೆ ಸಿಟ್ಟು ತಗೊಂಡು ಹೋಗ್ಬಿಟ್ಟಿದ್ದನು ಯುದ್ಧ ಪ್ರಕಟ ಮಾಡಿಬಿಡ್ತಾನೆ. ಯುದ್ಧ ಪ್ರಕಟ ಮಾಡಿಬಿಟ್ಟು ಬೊಬ್ಬುಲಿ ದೇಶ ಅವರು ಚೆನ್ನಾಗಿ ರಾಯಭಾರಕ್ಕೆ ಕಳಿಸ್ತಾರೆ. ಇಷ್ಟು ಸಣ್ಣ ಮಾತಿಗೆ ಅವಮಾನ ಆದಂಥ ಯುದ್ಧ ಯಾಕೆ ಮಾಡ್ಕೋಬೇಕು, ಚೆನ್ನಾಗಿದ್ವಲ್ಲ ನಾವು, ಹಂಗೆ ಹಿಂಗೆ ಅಂತಂದರೆ ಮನಸ್ಸಲ್ಲಿ ಅವಮಾನ ಇಟ್ಕೊಂಡು ಬ್ರಿಟಿಷವ್ರ ಜೊತೆ ಸ್ವಲ್ಪ ಕೈ ಕಳಿಸಿ ಕೂಡ ಯುದ್ಧ ಮಾಡಿ ಬೊಬ್ಬುಲಿ ರಾಜ್ಯನೇ ನಾಶ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಜಗಳಾಗ್ಬಿಡ್ತವೆ. ಜನಮೇಜಯ ಈ ಥರ ಇನ್ನು ನೆಕ್ಸ್ಟು ಅಧ್ಯಾಯದಲ್ಲಿ ಬರುತ್ತೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.